ಡಾಕ್ಟರ್ ರಾಮೇಗೌಡ್ರೆ ನಮಸ್ಕಾರ. ನಮಸ್ತೆ. ಡಾಕ್ಟರ್ ಕಿರಣ್ ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತು ಶುಂಠಿ ಬೆಳೆಯನ್ನು ಇತ್ತೀಚಿನ ಸಂದರ್ಭದಲ್ಲಿ ಬಾಧಿಸ್ತಾ ಇರುವಂತಹ ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇತ್ತೀಚೆಗಷ್ಟೇ ತಾವು ಶುಂಠಿ ಬೆಳೆಯ ಅನೇಕ ಪ್ರದೇಶಗಳ ಸರ್ವೆಯನ್ನು ಮಾಡಿದ್ರಿ ಡಾಕ್ಟ್ರೆ, ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ. ಸ್ವಲ್ಪ ಹೇಳಿ, ಏನಾಗಿದೆ ಶುಂಠಿಗೆ, ಏನು ಸಮಸ್ಯೆ ಇದೆ? ಈ ಶುಂಠಿ ಬೆಳೆಯಲ್ಲಿ ಏನಾಗಿದೆ, ಇತ್ತೀಚೆಗೆ ಕಳೆದ ವರ್ಷ ಇದು ಭಾಳ ದೊಡ್ಡ ತೊಂದರೆಯನ್ನು ಕೊಡ್ತು. ಅದರಲ್ಲೂ ಪ್ರಮುಖವಾಗಿ ರೈತರು ಇದನ್ನು ಬೆಂಕಿ ರೋಗ ಅಂತಲೇ ಭಾಳಷ್ಟು ಸಲ ಕರೀತಾ ಇದ್ದಾರೆ. ಮತ್ತು ಈ ವರ್ಷದಲ್ಲಿ ಅದಕ್ಕೆ ವೈರಸ್ ಅಂತೇಳಿ ತಪ್ಪು ಸುದ್ದಿನೂ ಹರಡ್ತಾ ಇದೆ. ಅದು ವೈರಸ್ ಅಲ್ಲ, ಅದೊಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಶಿಲೀಂಧ್ರ ಅನ್ನೋದಕ್ಕಿಂತ ಶಿಲೀಂಧ್ರಗಳಿಂದ ಬರ್ತಾ ಇರುವಂಥ ರೋಗಗಳು. ಸುಮಾರು 4 ಬಗೆಯ ರೋಗಾಣುಗಳನ್ನು ನಮ್ಮ ವಿಜ್ಞಾನಿಗಳಿಗಾಗಲೇ ಗುರುತಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತು ಈ ವರ್ಷದಲ್ಲಿ ಏನಾಯಿತು, ಮುಂಗಾರು ಭಾಳ ಬೇಗನೆ ಶುರುವಾಯಿತು. ಬೇಸಿಗೆ ಮಳೆ ಒಂದು ರೀತಿ ಮುಂಗಾರಿಗೆ ಜೊತೆನೇ ಸೇರ್ಕೊಂಡ್ಬಿಟ್ಟು ಸತತವಾಗಿ ಮಳೆ ಬಿದ್ದಾಗಿ ಈ ರೋಗಗಳಿಗೆ ಭಾಳ ಪೂರಕವಾದಂಥ ವಾತಾವರಣ ಉಂಟಾಯಿತು. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಕಡೆ ಎಲ್ಲಿ ಹೆಚ್ಚು ಮಳೆ ಆಗಿದೆ ಆ ಪ್ರದೇಶಗಳಲ್ಲಿ ಈ ರೋಗ ಭಾಳ ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ನಮ್ಮದೊಂದು ತಜ್ಞರ ಸಮಿತಿಯನ್ನು ಮಾಡಿ ಈ ಒಂದು ರೋಗಬಾಧಿತ ಶುಂಠಿ ಪ್ರದೇಶಗಳಿಗೆ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಮೈಸೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಒಂದು ಅಧ್ಯಯನ ಕೈಗೊಳ್ಳೋದಕ್ಕೆ ಶಿಫಾರಸು ಮಾಡ್ತು. ಅದರ ಅನ್ವಯ ನಾವೊಂದು ಸರ್ವೇಕ್ಷಣೆಯನ್ನು ಮಾಡಿ ನಂತರ ಅದರಲ್ಲಿ ಕೆಲವೊಂದಷ್ಟು ಏನು ತಪ್ಪು ಒಪ್ಪುಗಳಿದ್ದಾವೆ ಅವುಗಳನ್ನು ಇದು ಮಾಡಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಇದು ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಮ್ಮ ಜೊತೆ ಇದ್ದೀವಿ. ಈಗಾಗಲೇ ನಿಮಗೆ ತಿಳಿದಿರಂಗೆ ಶುಂಠಿ ಬೆಳೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ವಿಸ್ತರಣೆನ ಹೊಂದ್ಕೋತಾ ಇದೆ ದಿನೇ ದಿನೇ ಕಳೆದಂಗೆ. ಈ ಹಿಂದೆ ನಾವು 10 ವರ್ಷದ ಹಿಂದೆ ಅದರದ್ದು ಎಕರೆವಾರು ನೋಡೋದಾಯಿತು ಅಂದರೆ ತುಂಬ ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 70,000 ಎಕರೆ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಶುಂಠಿನ ಬೆಳೀತಾ ಇದ್ದೀವಿ. ಅದರಲ್ಲೂ ನಮ್ಮ ಭಾರತ ಇದರಲ್ಲಿ ಮೊದಲನೇ ಸ್ಥಾನ ಇದ್ರೂ ಕೂಡ ಕರ್ನಾಟಕ, ಮಧ್ಯಪ್ರದೇಶ ಬಿಟ್ಟು ನೆಕ್ಸ್ಟ್ ಕರ್ನಾಟಕದಲ್ಲೇ ಇದರ ಅಧಿಕ ವಿಸ್ತರಣೆ ಇದೆ. ಹಾಗೂ ಈ ಒಂದು ಏರಿಯಾ ಜಾಸ್ತಿ ಆದಂಗೆ ಮತ್ತು ವಿಸ್ತರಣೆ ಜಾಸ್ತಿ ಆದಂಗೂ ಕೂಡ ಬೆಳೆಗಳಲ್ಲಿ ಅವುಗಳಿಗೆ ಆಗಿರ್ತಕ್ಕಂಥ ರೋಗ ಕೀಟಗಳ ಬಾಧೆಗಳು ಕೂಡ ಜಾಸ್ತಿ ಆಗುತ್ತೆ. ನಾನು ಈ ಒಂದು ಸಮೀಕ್ಷೆಯಲ್ಲಿ ಹೇಳೋದಾಯಿತು ಅಂದರೆ ಅಥವಾ ಕಂಡು ಬಂದಿರೋದ್ರಲ್ಲಿ 3 ಪ್ರಮುಖವಾಗಿರ್ತಕ್ಕಂಥ ರೋಗಗಳನ್ನ ನಾವು ನೋಡ್ತೀವಿ. ಮೊದಲನೇದು ಈ ಒಂದು ಗೆಡ್ಡೆ ಕೊಳೆ ರೋಗ. ಇದು ಹಳೆ ರೋಗ ಅಥವಾ ಮೊದಲಿಂದ ಇದ್ರೂ ಕೂಡ ಈ ಒಂದು ಮಳೆ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಬಂದಾಗ ಇದರ ಒಂದು ಬಾಧೆ ಕೂಡ ಕಂಡುಬಂದಿದೆ. ಜೊತೆಗೆ ಈಗ ನಾವು ಕಳೆದ ವರ್ಷದಲ್ಲಿ ಏನು ಕುಶಾಲನಗರದಲ್ಲಿ ಒಂದು ಬೆಂಕಿ ರೋಗ ಅಥವಾ ಒಂದು ಪೈರಿಕ್ಯುಲೇರಿಯಾ ಚುಕ್ಕೆ ರೋಗ ಅಂತ ಹೇಳ್ತೀವಿ, ಅದನ್ನು ನಾವು ಒಂದು ನಿಟ್ಟಿನಲ್ಲಿ ಆ ಒಂದು ವಿಷಯದಲ್ಲಿ ನಾವು ಕೂಲಂಕುಷವಾಗಿ ನಾವು ಸಂಶೋಧನೆ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಮಾಹಿತಿನ ಕೂಡಾಕಬೇಕು ಅಂತ ಹೋದಾಗ ಅದರಲ್ಲಿ ನಮಗೆ ಪೈರಿಕ್ಯುಲೇರಿಯಾ ಎಲೆ ಚುಕ್ಕೆ ರೋಗ ಒಂದೇ ಕಂಡು ಬಂದಿಲ್ಲ. ಅದ್ರ ಜೊತೆಗೂ ಕೂಡ ಫಿಲೋಸ್ಟಿಕ್ಟಾ ಆಗಿರ್ಬೋದು ಮತ್ತು ಕೊಲೊಟೋಟ್ರೈಕಮ್ ಆಗಿರ್ಬೋದು, ಎಲ್ಮಿಂಥೋಸ್ಪೋರಿಯಂ ಆಗಿರ್ಬೋದು, ಈ ಒಂದು 4 ಶಿಲೀಂಧ್ರಗಳಿಂದ ನಮಗೆ ಎಲೆ ಚುಕ್ಕೆ ರೋಗ ಬಾಧೆ ಕಂಡು ಬಂದಿರುತ್ತೆ. ಸೊ ಅದರಲ್ಲೂ ಈ ಒಂದು ರೋಗಗಳು ಗೆಡ್ಡೆ ಕೊಳೆ ಆಗಿರ್ಬೋದು ಅಥವಾ ಎಲೆ ಚುಕ್ಕೆ ಆಗಿರ್ಬೋದು, ಅಥವಾ ಜಂತು ಹುಳುಗಳಿಂದ ಆಗಿರ್ಬೋದು, ಇವುಗಳಿಗೆ ನಾವು ರೋಗ ನಿರ್ವಹಣೆ ಮಾತಾಡಬೇಕು ಅಂದಾಗ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ. ರೈತ ಬಾಂಧವರಿಗೆ ಈಗ ಆಲ್ರೆಡಿ ಗೊತ್ತಿರಬೇಕು. ಅಂದರೆ ಸಮಗ್ರ ರೋಗ ನಿರ್ವಹಣೆ ಅಂದರೆ ನಾವು ಇತ್ತೀಚೆಗೆ ರಾಸಾಯನಿಕಗಳನ್ನು ಅಷ್ಟೇ ಅವುಗಳ ಮೇಲೆ ಅವಲಂಬಿತ ಆಗದೇನೆ ಭೌತಿಕ ಅಥವಾ ಬೇಸಾಯ ಕ್ರಮಗಳ ಮೂಲಕ ನಾವು ಜೈವಿಕ ರೂಪದಲ್ಲಿ ರೋಗ ಹತೋಟಿ ಮಾಡೋದನ್ನೇ ನಾವು ಸಮಗ್ರ ರೋಗ ನಿರ್ವಹಣೆ ಅಂತೀವಿ. ಪ್ರಮುಖ ರೋಗಗಳು ನಾನು ಈಗಾಗಲೇ ಹೇಳಿದೆ, ಶಿಲೀಂಧ್ರ ರೋಗ ಮತ್ತು ದುಂಡಾಣು ರೋಗ ಅಥವಾ ಜಂತು ರೋಗ. ಶಿಲೀಂಧ್ರಗಳಿಂದ ನಮಗೆ ಈ ಒಂದು ಗೆಡ್ಡೆ ಕೊಳೆ ರೋಗ, ಎಲೆ ಚುಕ್ಕೆ ರೋಗ ಅಂತ ಕಂಡುಬಂದೂ ಕೂಡ ದುಂಡಾಣುವಿಂದ ನಮಗೆ ಗೆಡ್ಡೆ ಕೊಳೆ ಜೊತೆಗೆ ಸೊರಗು ರೋಗ ಒಂದು ಕಂಡು ಬರುತ್ತೆ. ಆದರೂ ಈ ಸೊರಗು ರೋಗ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಪ್ರದೇಶಗಳಲ್ಲಿ ಕಡಿಮೆ ಇದ್ದು ಎಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೋ ಆ ಪ್ರದೇಶಗಳಲ್ಲಿ ದುಂಡಾಣು ರೋಗ ಅಥವಾ ಸೊರಗು ರೋಗ, ನಮಗೆ ಹಸಿರುಗೊಳೆ ಅಂತ ಏನು ಹೇಳ್ತೀವಿ ಅದು ಕಂಡು ಬರುತ್ತೆ. ಇದು ಬಿಟ್ಟು ಇನ್ನು ಜಂತು ರೋಗನೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಸಮೀಕ್ಷೆ ಮುಖಾಂತರ ಅದನ್ನು ತಿಳ್ಕೊಂಡಿದ್ದೀವಿ. ಜಂತು ರೋಗನೂ ಕೂಡ ಇತ್ತೀಚೆಗೆ ಬಾಧಿಸಲ್ಪಡ್ತಾ ಇದೆ. ಇದು ಮುಖ್ಯವಾಗಿ ಬೇರು ಗಂಟು ರೋಗನ ಈ ಒಂದು ಜಂತು ಹುಳುಗಳು ತರ್ತವೆ. ರೈತರೇ, ಈಗ ಈ 3 ಪ್ರಮುಖ ರೋಗಗಳಲ್ಲಿ ನಾವು ಒಂದೊಂದಾಗಿ ವಿವರಣೆ ಹೇಳ್ತಾ ಹೋಯಿತು ಅಂದರೆ, ಮೊದಲಿಗೆ ಗೆಡ್ಡೆ ಕೊಳೆ ರೋಗ.
ಗೆಡ್ಡೆ ಕೊಳೆಯುವ ರೋಗದಲ್ಲಿ ನಮಗೆ ಒಂದು ಲಕ್ಷಣಗಳು ಹೇಳ್ತೀವಿ ಅಂದರೆ, ನೀವು ಒಂದು ಜಮೀನಿಗೆ ಹೋದಾಗ ನೋಡಿರ್ಬೋದು, ಅಲ್ಲಲ್ಲಿ ನಿಮಗೆ ಪ್ಯಾಚಸ್ ಥರ ಕಾಣ್ತಾ ಇರುತ್ತೆ. ಎಲ್ಲೇ ಒಂದು ಜಮೀನಲ್ಲಿ ನಿಮಗೆ ಮೊದಲನಿಗೆ ಒಂದು 4-5 ಜಾಗದಲ್ಲಿ ಒಂದು ಹಳದಿ ಬಣ್ಣದ್ದು ಎಲೆಗಳು ಅಥವಾ ಹಳದಿ ಬಣ್ಣದ ಗಿಡಗಳು ಕಾಣಿಸ್ಕೊಳ್ತವೆ ಈ ಶುಂಠಿ ಬೆಳೆಗಳಲ್ಲಿ. ಈ ಪ್ಯಾಚ್ ಹತ್ರಕ್ಕೆ ಹೋಗಿ ನೋಡಿದಾಗ ಅಥವಾ ಆ ಗಿಡನ ನೀವು ಕಿತ್ತು ನೋಡಿದಾಗ ಆ ಗೆಡ್ಡೆಗಳು ಕೊಳ್ತಿರೋದು ಕೂಡ ನೀವು ಗಮನಿಸ್ತೀರಾ. ಈ ಗೆಡ್ಡೆ ಕೊಳೆ ಅದ್ರ ಹೆಸರು ಹೇಳೋ ಥರನೇ ನಿಮಗೆ ಗೆಡ್ಡೆಗಳು ಒಂದು 5-6 ತಿಂಗಳು ಕಳೆದ ನಂತರ ಅದು ಗೆಡ್ಡೆ ಪೂರ್ತಿ ಕೊಳ್ತೋಗಿರುತ್ತೆ. ಹಾಗಾಗಿ ಇಳುವರಿ ನಷ್ಟ ಕೂಡ ಆಗುತ್ತೆ ರೈತರಿಗೆ. ಸೊ ಇದಕ್ಕೆ ಮುಖ್ಯವಾಗಿರೋ ಕಾರಣಗಳೇನು ಅನ್ನೋದನ್ನು ನಾವು ಯೋಚನೆ ಮಾಡೋದಾಯಿತು ಅಂದರೆ, ಈ ಗೆಡ್ಡೆ ಕೊಳೆ ರೋಗ ಬರ್ತಕ್ಕಂಥದ್ದು ಒಂದು 3 ಶಿಲೀಂಧ್ರದಿಂದ ಅಂತ ನಾವು ಗುರುತಿಸಲ್ಪಟ್ಟಿದ್ದೀವಿ. ಈ ಒಂದು ಪಿಥಿಯಮ್ ಆಗಿರ್ಬೋದು, ರೈಜಕ್ಟೋನಿಯಾ ಆಗಿರ್ಬೋದು, ಅಥವಾ ಸ್ಕ್ಲಿರೋಶಿಯಮ್ ಅಂತ ಆಗಿರ್ಬೋದು. ಈ ಶಿಲೀಂಧ್ರ ಜೊತೆಗೆ ಏನೋ ಒಂದು ಬ್ಯಾಕ್ಟೀರಿಯಾ ರಾಲ್ಸ್ಟೋನಿಯಾ ಸೊಲ್ನೇಸಿಯಾರಮ್ ಅನ್ನೋದು ಕೂಡ ಅದ್ರ ಜೊತೆ ಬೆರೆಸ್ಕೊಂಡಿರುತ್ತೆ. ಮತ್ತು ಇವು ಜಂತು ಹುಳುಗಳು ಅಂತ ಹೇಳಿದೆ. ಜಂತು ಹುಳುಗಳು ಎಲ್ಲಿ ಇರ್ತವೋ ಅವು ಕೆರೆದು ಬೇರುಗಳನ್ನು ಅಥವಾ ಗೆಡ್ಡೆಗಳನ್ನು ಕೆರೆದು ಗಾಯ ಮಾಡೋದ್ರ ಮುಖಾಂತರ ಈ ಶಿಲೀಂಧ್ರಗಳೇನಾಗ್ತವೆ, ಆ ಒಂದು ಗಾಯ ಮಾಡಿರೋ ಜಾಗದಲ್ಲಿ ಇದು ಎಂಟ್ರಿ ಆಗೋದಕ್ಕೆ ಅನುಕೂಲ ಆಗಿ ಎಲ್ಲೆಲ್ಲಿ ಜಂತುಗಳಿರ್ತವೋ ಜಂತುಗಳಿಂದ ಕೆರೆದು ಆಗ್ತಕ್ಕಂಥ ಗಾಯದ ಜೊತೆಗೆ ಇದನ್ನು ನಾವು ಒಂದು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂದರೆ ಈ ಶಿಲೀಂಧ್ರಗಳು ಬೇರು ಒಳಗಡೆ ಹೊಕ್ಕೋದಕ್ಕೆ ಅನುಕೂಲ ಮಾಡೋದ್ರಿಂದ ಈ ಗೆಡ್ಡೆ ಕೊಳೆ ರೋಗ ಇನ್ನೂ ಉಲ್ಬಣ ಆಗುತ್ತೆ. ಎಲ್ಲೆಲ್ಲಿ ಜಂತು ಹುಳ ಇರುತ್ತೋ ಅಲ್ಲಿ ಈ ರೋಗದ ಬಾಧೆ ಇನ್ನೂ ಉಲ್ಬಣಗೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ಮುಖ್ಯವಾಗಿರೋ ಕಾರಣ ಒಂದು ಜಂತು ಆಗಿರ್ಬೋದು ಅಥವಾ ನಾವು ಬಿತ್ತನೆ ಬೀಜ. ಪ್ರಮುಖವಾಗಿ ಹೇಳೋದಾಯಿತು ಅಂದರೆ ಬಿತ್ತನೆ ಬೀಜ. ತಾಯಿಗೆಡ್ಡೆನ ನಾವು ಆದಷ್ಟು ರೋಗಮುಕ್ತ ಜಮೀನುಗಳಿಂದ ಅಥವಾ ರೋಗಮುಕ್ತ ಗಡ್ಡೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದೇ ಆಯಿತು ಅಂದರೆ ಈ ರೋಗದಿಂದ ನಾವು ಒಂದು ಕನಿಷ್ಠ ಪಕ್ಷ ಒಂದು 20-25% ಅಷ್ಟು ನಾವು ಇದನ್ನ ಅವಾಯ್ಡ್ ಮಾಡ್ಬೋದು ಅಥವಾ ಹತೋಟಿ ಮಾಡ್ಬೋದು. ಮತ್ತು ಇನ್ನೊಂದು ಭೂಮಿ ಹದಗೊಳಿಸುವಿಕೆ. ಎರಡನೇ ವಿಷಯ ಹೇಳೋದಾಯಿತು ಅಂದರೆ, ಈ ಒಂದು ಗೆಡ್ಡೆ ಕೊಳೆ ಎಲ್ಲೆಲ್ಲಿರುತ್ತೋ ಅಲ್ಲಿ ಭೂಮಿನ ನಾವು ಸರಿಯಾಗಿ ಹದ ಮಾಡ್ದೇನೆ ತರಾತುರಿನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ದೇನೆ ಮಳೆ ಅಥವಾ ಬಿತ್ತನೆ ಬೀಜ ಬಂದಿದೆ ಆವಾಗ ನಾವು ಭೂಮಿನ ಹದ ಮಾಡಿಕೊಂಡು ನೆಡೋ ಸನ್ನಿವೇಶ ಬಂದಾಗ ಈ ಒಂದು ಗೆಡ್ಡೆ ಕೊಳೆ ತೀವ್ರತೆ ಜಾಸ್ತಿ ಆಗುತ್ತೆ. ಏನು ಮಾಡ್ಕೋಬೇಕು ಭೂಮಿನ ಹದ ಮಾಡ್ಕೊಳ್ಳೋದು ಅಂದರೆ, ಆಳವಾದ ಉಳುಮೆ ಮಾಡಬೇಕಾಗುತ್ತೆ. ಅಥವಾ ಮಾಗಿ ಉಳುಮೆ, ನಾವು ಬೇಸಿಗೆ ಉಳುಮೆಯನ್ನು ಏನು ಹೇಳ್ತೀವಿ, ಈಗ ಸಪೋಸ್ ನಾವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾವು ನಾಟಿ ಮಾಡಬೇಕು ಅಂದರೆ ಅದು ಒಂದು ತಿಂಗಳು ಮೊದಲೇ 2-3 ಬಾರಿ ಆ ಭೂಮಿನ ಉತ್ತು ಅಲ್ಲಿರ್ತಕ್ಕಂಥ ಈ ಮಣ್ಣಿನಲ್ಲಿ ವಾಸ್ತಕ್ಕಂಥ ಶಿಲೀಂಧ್ರಗಳಾಗಿರ್ಬೋದು, ಜಂತಾಗಿರ್ಬೋದು, ದುಂಡಾಣುಗಳಾಗಿರ್ಬೋದು, ಇವುಗಳನ್ನ ನಾವು ಈ ಸೂರ್ಯನ ಪ್ರಕಾಶಕ್ಕೆ ನಾವು ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ರೋಗಾಣುಗಳು ಸಾಯ್ತವೆ. ಅಲ್ಲಿರ್ತಕ್ಕಂಥ ಸೋಂಕು ಕೂಡ ಕಡಿಮೆ ಆಗಿ ರೋಗ ಒಂದು ಬೆಳೆಯಿಂದ ಅಥವಾ ಇನ್ನೊಂದು ಬೆಳೆಗೆ ಅಥವಾ ಒಂದು ಮಣ್ಣಿಂದ ಇನ್ನೊಂದು ಮಣ್ಣಿಗೆ ಅಂಟತಕ್ಕಂಥದ್ದನ್ನು ನಾವು ಕಡಿಮೆಗೊಳಿಸ್ಬೋದು. ಇನ್ನು ಕೊಟ್ಟಿಗೆ ಗೊಬ್ಬರ ನಾವು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಿಗೆ ಗೊಬ್ಬರ ನಾವು ಒಂದು ಶಿಫಾರಸ್ ಮಾಡೋದು, ಒಂದು ಎಕರೆಗೆ ಒಂದು 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಎಕರೆವಾರು ನಾವು ಶುಂಠಿ ಬೆಳೆದಕ್ಕೆ ಶಿಫಾರಸ್ ಮಾಡ್ತೀವಿ. ಆ ಕೊಟ್ಟಿಗೆ ಗೊಬ್ಬರ ಹಾಕುವಾಗಲೂ ಕೂಡ ಅದು ಚೆನ್ನಾಗಿ ಕಳ್ತಿರಬೇಕು. ಒಂದು ಮಿನಿಮಮ್ ಒಂದು 6-8 ತಿಂಗಳಾದರೂ ಕಳ್ತಿರೋ ಅಂಥ ಗೊಬ್ಬರನ ನಾವು ಭೂಮಿಗೆ ಸೇರಿಸಿದಾಗ ಈ ಒಂದು ಗೆಡ್ಡೆ ಕೊಳೆ ರೋಗ ಅಥವಾ ಅದರಲ್ಲಿ ತರ್ತಕ್ಕಂಥ ಶಿಲೀಂಧ್ರ ರೋಗಾಣುಗಳಿರ್ತಾವಲ್ಲ ಅವು ಈ ಒಂದು ಕೊಳೆದೇ ಇರ್ತಕ್ಕಂಥ ಗೊಬ್ಬರ ಹಾಕಿದಾಗಲೂ ಕೂಡ ಯಥೇಚ್ಛಿನ ಪ್ರಮಾಣದಲ್ಲಿ ಬಂದು ಗಿಡಗಳನ್ನ ತುತ್ತು ಮಾಡ್ತವೆ. ಜೊತೆಗೆ ಈ ಬೇವಿನ ಹಿಂಡಿ 1 ಟನ್ನಷ್ಟು, ಒಂದು ಎಕರೆಗೆ 1 ಟನ್ನಷ್ಟು ಬೇವಿನ ಹಿಂಡಿಯನ್ನು ಕೂಡ ಸೇರಿಸಬೇಕಾಗುತ್ತೆ. ಈ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಹಾಕುವಾಗ ಜೊತೆಗೆ ನಮ್ಮಲ್ಲಿ ಒಂದು ಜೈವಿಕ ನಿಯಂತ್ರಕ ಶಿಲೀಂಧ್ರ ಒಂದು ಟ್ರೈಕೋಡರ್ಮಾ ಆರ್ಜಿಯಾನಮ್ ಅಂತ ಇರುತ್ತೆ. ಆ ಟ್ರೈಕೋಡರ್ಮಾ ಆರ್ಜಿಯಾನಮ್ನ ನಾವು ಒಂದು 5 kgಯನ್ನು 1 ಟನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅದನ್ನು ಬೆರೆಸಿ ಒಂದು ತಂಪು ವಾತಾವರಣದಲ್ಲಿ ಇಟ್ಟುಕೊಂಡು ಅಥವಾ ತುಂಬ ಬಿಸಿಲಿಲ್ಲದೆ ಇರೋ ಜಾಗದಲ್ಲಿ ಒಂದು ತೆಂಗಿನ ಗರಿನೋ ಏನೋ ಅದ್ರ ಮೇಲೆ ಮುಚ್ಚಿ ಕವಚಿ ಒಂದು 3-5 ದಿನಕ್ಕೊಂದ್ಸರಿ ಅದನ್ನು ನಾವು ತಿರುವಾಗ್ತಾ ಇದ್ದರೆ ಬೇಕಾಗಿರತಕ್ಕಂಥ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಚಿಮುಕ್ ನೀರನ್ನು ಚಿವುಕ್ಸಿ ಅದನ್ನು ನಾವು 5ರಿಂದ 1 ವಾರದ ಅಂತರದಲ್ಲಿ ನಾವು ಬೆರೆಸ್ತಾ ಹೋಯ್ತು ಅಂದರೆ ಈ ಒಂದು ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ನಿಯಂತ್ರಣ ಏನು ಅಣು ಇದೆ ಅದು ತನಗೆ ತಾನೇ ವೃದ್ಧಿಯಾಗಿ ಅದರಲ್ಲಿ ಉತ್ಕೃಷ್ಟೀಕರಣಗೊಂಡಾಗ ನಮಗೆ ಒಂದಿದ್ದು ದುಪ್ಪಟ್ಟಾಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ಎನ್ರಿಚ್ ಮಾಡಿರ್ತಕ್ಕಂಥ ಉತ್ಕೃಷ್ಟೀಕರಣಗೊಳಿಸಿರ್ತಕ್ಕಂಥ ಟ್ರೈಕೋಡರ್ಮಾನ ನಾವು ಭೂಮಿಗೆ ಸೇರಿಸಿದ್ದೇ ಆದಲ್ಲಿ ಈ ಒಂದು ಮಣ್ಣಿನಿಂದ ಬರ್ತಕ್ಕಂಥ ಶಿಲೀಂಧ್ರಗಳಾದ ಎಪಿಥಿಯಮ್ ಅಥವಾ ಫೈಟಾಫ್ಥರಾ ಅಥವಾ ರೆಜಕ್ಟೋನಿಯಾ, ಫ್ಯುಸೇರಿಯಂ ಏನು ಹೇಳ್ತೀವಿ, ಇಂಥ ರೋಗಾಣುಗಳು ಈ ಶುಂಠಿ ಗೆಡ್ಡೆ ಕೊಳೆ ರೋಗ ತರ್ತಕ್ಕಂಥದ್ದನ್ನು ನಾವು ಬಾಧೆನ ಕಡಿಮೆ ಮಾಡ್ಬೋದು ಅಂತ ಹೇಳ್ತೀನಿ. ಮೂರನೇದಾಗಿ ನಾವು ಬೆಳೆ ಪರಿವರ್ತನೆಯೂ ಕೂಡ ಒಂದು ಗಮನದಲ್ಲಿಟ್ಕೋಬೇಕು.
ರೈತರು ಶುಂಠಿ ಬೆಳೆ ಜಾಗದಲ್ಲೇ ಮತ್ತೆ ಶುಂಠಿ ಬೆಳೆಯೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಹಾಗೆ ಹಾಕಬೇಕು ಅನ್ನೋದಾದರೆ 2-3 ವರ್ಷ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಆ ಜಮೀನನ್ನು ಮತ್ತೆ ನೀವು ಭೂಮಿನ ಹದಗೊಳಿಸ್ಕೊಂಡು ಮಾಗಿ ಉಳುಮೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಅಥವಾ ಜೈವಿಕ ನಿಯಂತ್ರಗಳನ್ನು ಹಾಕ್ಕೊಂಡು ಅದನ್ನು ನೀವು ಸಮೃದ್ಧಿಗೊಳಿಸ್ಕೊಂಡು ನೆಕ್ಸ್ಟ್ ನೀವು ಆ ಬೆಳೆನ ಅಲ್ಲೇ ಬೆಳಿಬೋದು. ಇಲ್ಲ ಅಂದ್ರೂ ನೀವು ಒಂದು ಬೆಳೆ ಆದಮೇಲೆ ನೆಕ್ಸ್ಟ್ ಬೆಳೆ ಏನು ಹಾಕಬೇಕು ಸರ್ ಅನ್ನೋದಾಯಿತು ಅಂದರೆ, ಈ ಒಂದು ಶುಂಠಿ ಸೊಲನೇಸಿಯಸ್ ಗುಂಪಿಗೆ ಸೇರೋದ್ರಿಂದ ಆ ಒಂದು ಸೊಲನೇಸಿಯಸ್ ಜಾತಿಗೆ ಸೇರ್ತಕ್ಕಂಥ ಬೆಳೆಗಳು ಅವು ಯಾವ್ಯಾವಪ್ಪ ಅಂದರೆ ಟೊಮ್ಯಾಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಅಥವಾ ಮೆಣಸಿನಕಾಯಿ, ಈವನ್ ತಂಬಾಕು ಬೆಳೆನೂ ಕೂಡ ಸೊಲನೇಸಿಯಸ್ ಗುಂಪಿಗೆ ಸೇರೋದ್ರಿಂದ ಇಂಥ ಬೆಳೆಗಳನ್ನು ಶುಂಠಿ ಬೆಳೆತಕ್ಕಂಥ ಜಾಗಗಳಲ್ಲಿ ನೀವು ಬೆಳೆದಿರಬಾರ್ದು. ಅಂದರೆ ಆ ಬೆಳೆ ಬೆಳೆದ ಮೇಲೆ ನೆಕ್ಸ್ಟ್ ಶುಂಠಿ ಬೆಳೆದ್ರೆ ಅದಕ್ಕೆ ಬರ್ತಕ್ಕಂಥ ರೋಗಗಳು ಕೂಡ ಇದಕ್ಕೂ ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಇನ್ನು ಈ ಶುಂಠಿ ಬೆಳಿಬಾರ್ದು ಅಂತ ಹೇಳಿದ್ವಿ ಸರ್, ಮತ್ತು ಇನ್ಯಾವುದು ಬೆಳಿಬೋದು ಅನ್ನೋದಾಯಿತು ಅಂದರೆ ನಾವು ಈ ಜೋಳ ಆಗಿರ್ಬೋದು ಅಥವಾ ತೊಗರಿ ಅಥವಾ ಹರಳು, ಔಡ್ಲ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದ ಕಡೆ, ಹರಳು ಅಥವಾ ಔಡ್ಲ ಬೆಳೆಗಳನ್ನು ನೀವು ಮಧ್ಯೆ ಬೆಳೆ ಪರಿವರ್ತನೆ ಮಾಡಿದ್ದೇ ಆದಲ್ಲಿ ಈ ಒಂದು ಗೆಡ್ಡೆ ಕೊಳೆ ರೋಗ ತರ್ತಕ್ಕಂಥ ಶಿಲೀಂಧ್ರಗಳ ಸೋಂಕನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ಇನ್ನು 4ನೇದು ಹೇಳೋದಾಯಿತು ಅಂದರೆ ಈ ಒಂದು ರೋಗ ಬಂದಿರತಕ್ಕಂಥ ಗೆಡ್ಡೆಗಳನ್ನ ನಾವು ಬೇರ್ಪಡಿಸ್ಬೇಕು. ಮತ್ತು ಆ ಗಿಡಗಳು ಏನಿರ್ತವೆ ಅದನ್ನು ಕಿತ್ತು ಆ ಭೂಮಿನಲ್ಲಿ ಅಥವಾ ಜಮೀನಿನಲ್ಲಿ ಹೆಚ್ಚಿಗೆ ಹರಡದೇ ಇರೋ ರೀತಿಯಲ್ಲಿ ಅದನ್ನು ನಾವು ಬೇರ್ಪಡಿಸ್ಬೇಕಾಗುತ್ತೆ. ಅಂಥ ಗಿಡಗಳನ್ನು ಕಿತ್ತು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಜಮೀನಿಂದ ಹೊರಗಡೆ ಹಾಕಬೇಕು. ಒಂದು ಗುಂಡಿ ತೋಡು ಹಾಕ್ಬೋದು ಅಥವಾ ಅದನ್ನು ಸುಟ್ಟಾಕೋ ಆಪ್ಷನ್ ಇತ್ತು ಅಂದರೆ ಸುಟ್ಟಾಕಬೇಕಾಗುತ್ತೆ. ಹಾಗಾಗಿ ನಾವು ಸೋಂಕನ್ನು ಕಡಿಮೆ ಮಾಡಬಹುದು. ಸೊ ಇನ್ನೊಂದು, ಈಗ ಗಿಡ ಬಂದಿರುತ್ತೆ, ರೋಗ ಬಂದಿರುತ್ತೆ ಅಂತ ಗಿಡಗಳನ್ನು ಕಿತ್ತು ನಾವು ಬೇರ್ಪಡಿಸಿದಾಗ ಆ ಜಾಗನ ನಾವು ಹಾಗೆ ಬಿಡದೇನೆ ಅದಕ್ಕೆ ನಾವು ಒಂದಿಷ್ಟು ಉಪಚಾರವನ್ನು ಮಾಡಬೇಕಾಗುತ್ತೆ. ಆ ಉಪಚಾರ ಮಾಡಬೇಕಾದಾಗ ನಾವು ಬ್ಲೀಚಿಂಗ್ ಪೌಡ್ರ್ ಉಪಯೋಗಿಸ್ಬೋದು ಅಥವಾ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ ಆಗಿರ್ಬೋದು. ಅಂದರೆ ಈ ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನು 3 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಎಲ್ಲೆಲ್ಲಿ ಸೋಂಕು ಬಂದಿರುತ್ತೋ ಅಥವಾ ಗಿಡನ ನಾವು ಬೇರ್ಪಡಿಸಿರ್ತೀವೋ ಅಂಥ ಜಮೀನಲ್ಲಿ, ಅಂಥ ಜಾಗದಲ್ಲಿ ನೀವು ಕಿತ್ತಂಥ ಜಾಗ ಮತ್ತು ಅಕ್ಕಪಕ್ಕ ಆಸುಪಾಸು ಏನಿರ್ತವೋ ಆ ಜಾಗಗಳಲ್ಲಿ ಇದನ್ನು ನೀವು ಮಣ್ಣಿಗೆ ತೊಯ್ಯೋ ಥರ ನೀವು ಡ್ರೆಂಚ್ ಮಾಡಬೇಕಾಗುತ್ತೆ. ಈಗ ಕಾರಣ ಇಷ್ಟೇ, ಈ ಒಂದು ಗೆಡ್ಡೆ ಕೊಳೆ ರೋಗ ತರ್ತಕ್ಕಂಥ ಶಿಲೀಂಧ್ರಗಳೆಲ್ಲವೂ ಕೂಡ ಮಣ್ಣಿನಲ್ಲೇ ಬದುಕಿ ಉಳಿತಕ್ಕಂಥ ಸಾಮರ್ಥ್ಯನ ಹೊಂದಿರತಕ್ಕಂಥ ಶಿಲೀಂಧ್ರಗಳು. ಫಿಸೇರಿಯಮು, ಪಿಥಿಯಮ್ ಇವೆಲ್ಲ ಮಣ್ಣಲ್ಲೇ ಉಳ್ಕೊಂಡು ಅವುಗಳ ಜೀವನವನ್ನು ಕಂಪ್ಲೀಟ್ ಮಾಡೋ ಅಂಥ ತಾಕತ್ತಿರ್ತಕ್ಕಂಥವು. ಹಾಗಾಗಿ ಗೆಡ್ಡೆ ರೋಗ ಬಂದಿದೆ ಅಂತ ನಾವು ಗಿಡವನ್ನು ಕಿತ್ತು ಎಸ್ದುಬಿಟ್ಟ ತಕ್ಷಣವೇ ಅಲ್ಲಿಗೆ ರೋಗ ಕಡಿಮೆ ಆಗಲ್ಲ. ಅಲ್ಲಿರ್ತಕ್ಕಂಥ ಸೋಂಕನ್ನು ಕೂಡ ಹೋಗಲಾಡಿಸ್ಬೇಕಾಗುತ್ತೆ. ಈ ಸೋಂಕನ್ನು ಹೋಗಲಾಡಿಸ್ಬೇಕು ಅಂದಾಗ ನಾನು ಹೇಳಿದ್ನಲ್ಲ ಈಗಾಗಲೇ, ಆ ಥರದ ಶಿಲೀಂಧ್ರನಾಶಕಗಳನ್ನು ನೀವು ಅಲ್ಲಿ ಡ್ರೆಂಚ್ ಮಾಡ್ತೀರ ಒಂದು ವ್ಯವಸ್ಥೆ ಮಾಡಬೇಕು. ಹಾಗಾಗಿ ಮುಂದಿನ ಬೆಳೆಗೆ ಅಥವಾ ಮುಂದಿನ ಸಾಲಿಗೆ ಅಥವಾ ಇನ್ನೊಂದು ಗಿಡಕ್ಕೆ ಆ ರೋಗ ಹರಡೋದನ್ನು ಕೂಡ ನಾವು ಹತೋಟಿ ಮಾಡ್ಬೋದು. ಸೊ ರೋಗ ಬಂದಂಥ ಸ್ಥಳನ ಪ್ರತ್ಯೇಕಿಸಿ ಅಂದರೆ ಐಸೋಲೇಷನ್ ಮಾಡಬೇಕಾಗುತ್ತೆ. ಈಗ ಸಪೋಸ್ ಯಾವುದೋ ಒಂದು 40 ಗುಂಟೆ, 1 ಎಕರೆ ಅಂದರೆ ನೀವು ಒಂದು ಅರ್ಧ ಗುಂಟೆಗೆ ಬಂದುಬಿಟ್ಟಿದೆ ಸರ್ ಅಂದರೆ ಆ ಪಾತಿನ ನಿಮಗೆ ಸಾಧ್ಯವಾದಷ್ಟು ಸುತ್ತ ಒಂದು ಟ್ರೆಂಚನ್ನ ತೋಡಿ ಅದಕ್ಕೆ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರನ್ನ ಹಾಕಿದರೆ ನಿಮಗೆ ಅದರಿಂದ ಮತ್ತೆ ಈ ನೀರು ಹಾಯಿಸಿದಾಗ ಅಥವಾ ಮಳೆ ನೀರು ಬಂದಾಗ ಕೊಚ್ಕೊಂಡು ಹೋಗಿ ಮಣ್ಣಿನ ಮುಖಾಂತರ ಹರಡೋದನ್ನು ನಾವು ಕೂಡ ಅವಾಯ್ಡ್ ಮಾಡ್ಬೋದು ಅಥವಾ ಅದನ್ನು ಕಡಿಮೆ ಮಾಡ್ಬೋದು. ನಾನು ಈಗಾಗಲೇ ಹೇಳ್ದಂಗೆ ಹತೋಟಿ ಕ್ರಮಗಳಲ್ಲಿ ಈ ಆರೋಗ್ಯ ಬಿತ್ತನೆ ಬೀಜ ಬಳಕೆ ಮಾಡಿದ್ದೆ ಅದಲ್ಲಿ ಮತ್ತು ಇನ್ನೊಂದು ಬೀಜೋಪಚಾರ ಒಂದು ನಾವು ಗಮನದಲ್ಲಿಟ್ಕೋಬೇಕು. ನಾವು ಸಮೀಕ್ಷೆಗೆ ಹೋದಾಗ ಸುಮಾರು ರೈತರುಗಳು ಬೀಜೋಪಚಾರ ಮಾಡಿದ್ದೀರಾ ಅಂತ ಕೇಳಿದಾಗ ಹ್ಞೂ ಸರ್ ಮಾಡಿದ್ದೀವಿ ಅಂತಾರೆ. ಬಟ್ ಅದರಲ್ಲಿ ಏನಂದರೆ ಅವರು ಬಳಸ್ತಕ್ಕಂಥ ಯಾವ ಒಂದು ಶಿಲೀಂಧ್ರ ನಾಶಕ ಇದೆಯಲ್ವ ಅದನ್ನು ನಾವು ಒಂದು ಗಮನದಲ್ಲಿಟ್ಕೋಬೇಕು. ಯಾವುದೋ ಅಂಗಡಿಯವ್ರು ಕೊಡ್ತಾರೆ ನಾವು ಹಾಕಿದ್ದೀವಿ ಸರ್ ಅಷ್ಟೇ ಹೇಳ್ತಾರೆ ಹೊರತು ಯಾವ ಶಿಲೀಂಧ್ರನಾಶಕ ಬಳಸಿದ್ದೀವಿ ಅದು ಎಫೆಕ್ಟಿವ್ ಇದೆಯಾ ಇಲ್ವಾ ಅನ್ನೋದು ಒಂದು ಇವರಲ್ಲಿ ಮಾಹಿತಿ ಕೊರತೆ ಇರುತ್ತೆ. ಹಾಗಾಗಿ ಅವರಲ್ಲಿ ಗೊತ್ತಿಲ್ಲ ಅಂದ್ರೂ ಅದು ವಿಷಯ ತಿಳಿತಕ್ಕಂಥ ವಿಷಯ ತಜ್ಞರನ್ನು ಒಂದು ಸ್ವಲ್ಪ ಸಂಪರ್ಕಿಸಿ ಈ ಒಂದು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಈ ಒಂದು ಸಮಯದಲ್ಲಿ ನಾನು ಬೀಜೋಪಚಾರಕ್ಕೆ ಯಾವ್ಯಾವ ಔಷಧಗಳನ್ನು ರೆಕಮೆಂಡ್ ಮಾಡ್ತೀನಿ ಅಥವಾ ಶಿಫಾರಸ್ ಮಾಡ್ತೀನಿ ಅನ್ನೋದಾಯಿತು ಅಂದರೆ ಒಂದು ಮ್ಯಾಂಕೋಜೆಬ್ ಆಗ್ಬೋದು, 75 WP ಅಂತ ಏನು ಹೇಳ್ತೀವಿ ಅದನ್ನು 3 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ, ಇಲ್ಲ ಅಂದರೆ ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಆಗಿರ್ತಕ್ಕಂಥ ಮೆಟಲಾಕ್ಸಿಲ್ MZ ಅಥವಾ ಅದನ್ನೇನು ಹೇಳ್ತೀವಿ 6 ಗ್ರಾಮ್ ಪರ್ ಲೀಟ್ರ್ ಅಂದರೆ 6 ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸ್ಬೋದು. ಈವನ್ ಫಾಸಿಟೈಲ್ ಅಲ್ಯೂಮಿನಿಯಂ ಅಂತ ಏನಿದೆ ಅದನ್ನು ಕೂಡ 3 ಗ್ರಾಮ್ ಪ್ರಮಾಣದಲ್ಲಿ. ಅದು ಬಿಟ್ಟರೆ ಒಂದು ದುಂಡಾಣು ನಾಶಕವಾದಕ್ಕಂಥ ಮೊದಲಿಗೆ ಸ್ಟೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ, ಇದು ಒಂದು ರಿಸ್ಟ್ರಿಕ್ಷನ್ ಯೂಸ್ ಆಗಿರೋದ್ರಿಂದ ಅದು ಸಿಗಲಿಲ್ಲ, ಅದು ರಿಸ್ಟ್ರಿಕ್ಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಬ್ರೋನೋಪಾಲನ್ನು ಕೂಡ ಬಳಸ್ಬೋದು. ಈ ಬ್ರೋನೋಪಾಲ್ ಬಳಸುವಾಗ ನೀವು 0.5 ಗ್ರಾಮ್ ಸಾಕು ಪ್ರತಿ ಲೀಟ್ರ್ ನೀರಿಗೆ. ಮ್ಯಾಂಕೋಜೆಬ್ಬು ಅಥವಾ ಮೆಟಲಾಕ್ಸಿಲ್ ಅಥವಾ ಫಾಸಿಟೈಲ್ ಅಲ್ಯೂಮಿನಿಯಂ ಇವು 3 ಬಳಸೋ ಅವಶ್ಯಕತೆ ಇಲ್ಲ. 3ರಲ್ಲಿ ಯಾವುದಾದರೂ ಒಂದು ಶಿಲೀಂಧ್ರನಾಶಕದ ಜೊತೆಗೆ ಈ ಒಂದು ದುಂಡಾಣು ನಾಶಕ ಆಗಿರ್ತಕ್ಕಂಥ ಬ್ರೋನೋಪಾಲ್ನ ನೀವು 0.5 ಗ್ರಾಮ್ನ ಬೆರೆಸಿ ನೀವು ಅದನ್ನು ಬೀಜೋಪಚಾರ ಮಾಡಬೇಕಾಗತ್ತೆ.
ರೈತರು ಹೇಳ್ತಾರೆ ಬೀಜೋಪಚಾರ ಮಾಡಿದ್ದೀವಿ ಸರ್, ಏನು ಮಾಡಿದ್ದೀರಾ, ನಾನು ಹೇಳಿರೋ ಕೆಮಿಕಲೇ ಹೇಳಿರ್ತಾರೆ. ಬಟ್ ಆದ್ರೂ ಯಾಕೆ ರೋಗ ಬಂದಿದೆ, ಕಂಟ್ರೋಲ್ ಆಗಿಲ್ವಲ್ಲ ಅಂತ ನಾವು ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ಕೇಳಿದಾಗ ಏನಾಗುತ್ತೆ, ಅವರು ಆ ಒಂದು ಬೀಜೋಪಚಾರ ಮಾಡಿರ್ತಕ್ಕಂಥ ಸಮಯ ಏನು ಮಾಡ್ತಾರೆ, ಈ ಒಂದು ಈರುಳ್ಳಿ ಚೀಲ ಅಥವಾ ಅದರಲ್ಲಿ ಅದನ್ನು ಗೆಡ್ಡೆಗಳನ್ನ ಇಟ್ಕೊತಾರೆ, ಇವುಗಳನ್ನ ರೈಸೋಮ್ಸ್ನ ಇಟ್ಕೊಂಡು ಏನು ಮಾಡ್ತಾರೆ, ಒಂದು ಡ್ರಮ್ಮಲ್ಲಿ 200 ಲೀಟ್ರ್ ಡ್ರಮ್ಮಲ್ಲಿ ಔಷಧ ಕಲಿಸ್ಬಿಟ್ಟು ಅದನ್ನು ಅದರಲ್ಲಿ ಡಿಪ್ ಮಾಡ್ತಾ ಹೋಗ್ತಾರೆ. ಡಿಪ್ ಮಾಡ್ತಾ ಹೋದಾಗ ಅವ್ರು ಎಷ್ಟೊತ್ತು ಡಿಪ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಅಂದರೆ 1 ನಿಮಿಷ ಅಥವಾ 2 ನಿಮಿಷ ಇಲ್ಲ 3 ನಿಮಿಷ ಡಿಪ್ ಮಾಡ್ತಾರೆ ಅಷ್ಟೇ. ಆ 3 ನಿಮಿಷ ಅದ್ದಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಶಿಲೀಂಧ್ರನಾಶಕಗಳ ಗುಣಧರ್ಮ ಅದರದ್ದು ಎಫೆಕ್ಟು ಈ ಒಂದು ಬೀಜಕ್ಕೆ ತಗಲಿರಲ್ಲ. ಅಷ್ಟರಲ್ಲೇ ತೊಗೊಂಡೋಗಿ ಅದನ್ನು ಆ ಸಾಲಿಗೆ ಹಾಕಿರ್ತಾರೆ ಮತ್ತು ಅದನ್ನು ರೈತರು ಲೇಬರ್ಸ್ ಬಂದಿರ್ತಾರೆ ಅಂತ ತರಾತುರಿನಲ್ಲಿ ಅವರು ನಾಟಿ ಮಾಡಿಬಿಡ್ತಾರೆ. ಇದು ಒಂದು ಕಾರಣ ಇರುತ್ತೆ. ನಾನು ಹೇಳೋದು ಈ ಸಮಯದಲ್ಲಿ ಈ ಒಂದು ಬೀಜೋಪಚಾರ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 30 ನಿಮಿಷನಾದರೂ ಆ ಬೀಜ ಆ ಒಂದು ಶಿಲೀಂಧ್ರನಾಶಕ ಕಲಿಸಿರ್ತಕ್ಕಂಥ ಸೊಲ್ಯೂಷನಲ್ಲಿ ಅದು ಡಿಪ್ ಆಗಿರಬೇಕು ಅಥವಾ ಅದು ಮುಳುಗಿರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಕೆಮಿಕಲ್ಗಳು ಅಥವಾ ಶಿಲೀಂಧ್ರನಾಶಕಗಳು ಎಫೆಕ್ಟಿವ್ ಆಗಿ ವರ್ಕ್ ಆಗಿರೋದು ಕಂಡು ಬಂದಿದೆ. ಇನ್ನೊಂದು ರೈತರಲ್ಲಿ ನಾನು ಒಂದು ನ್ಯೂನತೆ ಕಂಡಿದ್ದೇನು ಅಂದರೆ, ಒಂದು ಡ್ರಮ್ಮಲ್ಲಿ 200 ಲೀಟ್ರಲ್ಲಿ ಕಲಿಸ್ಕೊಂಡಿರ್ತಾರೆ ಶಿಲೀಂಧ್ರನಾಶಕಗಳನ್ನ. 1-2 ಎಕರೆ ಅಷ್ಟು ಅವರು ಶುಂಠಿ ನೆಡ್ತಾ ಇರ್ತಾರೆ ಅಥವಾ 1 ಎಕರೆಗೆ ನೆಡ್ತಾ ಇರ್ತಾರೆ. ಆ ಒಂದು ಚೀಲದಲ್ಲಿ ಅದ್ದುತ್ತಾ ಇರ್ತಾರಲ್ಲ, ಆ ನೀರು ಖಾಲಿ ಆಗೋವರೆಗೂ ಅದರಲ್ಲಿ ಅದ್ದುತ್ತಾ ಇರ್ತಾರೆ. ಅಂದರೆ ಒಂದೇ ಡ್ರಮ್ ನೀರನ್ನ ಸುಮಾರು ಒಂದು 10-12 ಬಾರಿ ಡಿಪ್ ಮಾಡೋ ಅಂಥ ಆಪ್ಷನ್ಸ್ಗಳು ಇರ್ತವೆ. ಸೊ ಅದನ್ನು ನಾನೇನು ಹೇಳ್ತೀನಿ, ಅದರಲ್ಲಿ ಶಿಲೀಂಧ್ರನಾಶಕಗಳ ಗುಣನೇ ಇರಲ್ಲ. ಲಾಸ್ಟಿಗೆ ಅದ್ದಿದಂಥದ್ರಲ್ಲಿ ಶಿಲೀಂಧ್ರನಾಶಕ ಗುಣಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ 2-3 ಬಾರಿ ಅದ್ದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು. ಮತ್ತೆ ನಾವು ಮಾಡಬೇಕು ಅಂದರೆ ಆ ಒಂದು ಸೊಲ್ಯೂಷನ್ ಅಥವಾ ಕೆಮಿಕಲ್ಸ್ಗಳನ್ನ ಮತ್ತೆ ತಯಾರಿ ಮಾಡಿಕೊಂಡು ಹೊಸದಾಗಿಯೇ ಮಾಡಬೇಕು. ಹಾಗಾದರೆ ಮಾತ್ರ ನಾವು ಬಳಸ್ತಕ್ಕಂಥ ಶಿಲೀಂಧ್ರನಾಶಕಗಳು ಅದರಲ್ಲಿ ಎಫೆಕ್ಟಿವ್ ವರ್ಕ್ ಆಗುತ್ತೆ. ಇನ್ನೊಂದು ಬೇವಿನ ಹಿಂಡಿ ಹೇಳಿದೆ ಅಥವಾ ಕೊಟ್ಟಿಗೆ ಗೊಬ್ಬರ ಹೇಳಿದೆ, ಟ್ರೈಕೋಡರ್ಮಾ ಒಂದು ಎನ್ರಿಚ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅಂದರೆ ರೈತರು ಡೈರೆಕ್ಟಾಗಿ ನಾವು ರೋಗ ಬಂದ ಮೇಲೆ ಈ ಜೈವಿಕ ನಿಯಂತ್ರಣಕಗಳೇನಿರ್ತವೋ ಅವುಗಳನ್ನು ಬಳಸಿದ್ರೆ ಅವುಗಳ ಒಂದು ಎಫೆಕ್ಟ್ನೆಸ್ಸು ಕಡಿಮೆ. ಅವುಗಳ ಪರಿಣಾಮ ಏನಾಗುತ್ತೆ, ಅದು ಒಂದು ಜೀವಿ ಆಗಿರೋದ್ರಿಂದ ಅವು ಕೂಡ ಬೆಳೆದು ಅವು ಒಂದು ತಾಕತ್ತಾಗಿ ಅವು ಒಂದು ಬೇರೆ ಶಿಲೀಂಧ್ರ ಅಥವಾ ಬೇರೆ ಒಂದು ರೋಗಾಣನ ಕೊಲ್ಲಬೇಕು ಅಂದರೆ ಅವು ಒಂದು ಇಂತಿಷ್ಟು ದಿನಗಳು ಅವುಗಳು ಬೆಳೆದು ಅವುಗಳು ಮೆಚ್ಯೂರ್ ಆಗೋಕ್ಕಿರುತ್ತೆ. ಅದನ್ನು ನಾವು ರೋಗ ಬಂದುಬಿಟ್ಟ ಮೇಲೆ ಹಾಕೋ ಬದಲಿಗೆ ಈ ನಾವು ಭೂಮಿ ಹದ ಮಾಡ್ಕೊಳ್ಬೇಕಾದ ಟೈಮಲ್ಲಿ ಬೇವಿನ ಹಿಂಡಿ ಅಥವಾ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ನೆರಳಲ್ಲಿ ಇಡಿ ಅಂತ ಹೇಳಿದ್ದೇನೆ ಅದೇ ಉದ್ದೇಶ. ಅವುಗಳು ಕೂಡ ಒಂದಿದ್ದು ದುಪ್ಪಟ್ಟಾಗಿ ಅಥವಾ ಒಂದು 10 ಪಟ್ಟು ಮಲ್ಟಿಪ್ಲಿಕೇಶನ್ ಆಗಿ ಅದು ನಮಗೆ ಹೆಚ್ಚಿನ ಪ್ರಮಾಣದಲ್ಲೂ ಸಿಗುತ್ತೆ ಮತ್ತು ಎಫೆಕ್ಟಿವ್ ಆಗಿರ್ತಕ್ಕಂಥ ರೂಪದಲ್ಲೂ ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ರೈತರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಟ್ರೈಕೋಡರ್ಮಾ ಒಂದು ಜೈವಿಕ ನಿಯಂತ್ರಣ ಆಗಿರೋದ್ರೂ ಕೂಡ ಇದನ್ನು ಮೊದಲಿಗೆ ಅಂದರೆ ಬೆಳೆಯೋಕ್ಕೂ ಮೊದಲೇ ಉಪಯೋಗಿಸ್ಬೇಕು. ಮತ್ತು ಕೊಟ್ಟಿಗೆ ಗೊಬ್ಬರ ಜೊತೆ ಅಥವಾ ಬೇವಿನ ಹಿಂಡಿ ಜೊತೆನೇ ಮಿಕ್ಸ್ ಮಾಡಿ ಅದನ್ನು ಒಂದು 15-20 ದಿನ ಇಟ್ಟು ನಂತರ ನೀವು ಭೂಮಿನಲ್ಲಿ ಬಳಸಿದ್ರೆ ಅದರ ಒಂದು ಲಾಭ ಜಾಸ್ತಿ ಆಗುತ್ತೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಅಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂತ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದನ್ನು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನೂ ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ
ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ಕಿರಣ್ ಹೇಳ್ತಾ ಇದ್ರು, ರೋಗಗಳ ಬಿತ್ತನೆ ಪೂರ್ವದಲ್ಲೇ ಭಾಳಷ್ಟು ಎಚ್ಚರಿಕೆ ತೊಗೊಂಡ್ರೆ ಹಲವಾರು ರೋಗಗಳನ್ನು ತಡಿಬೋದು ಅಂತೇಳಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಶುಂಠಿನಲ್ಲಿ ಭಾಳಷ್ಟು ತೊಂದರೆ ಕೊಡ್ತಾ ಇರುವಂಥ ಒಂದು ಪ್ರಮುಖ ಕೀಟ ಅಂದರೆ ಗೊಣ್ಣೆ ಹುಳು. ಗೊಣ್ಣೆ ಹುಳುಗೂ ಸಹ ಬಿತ್ತನೆ ಪೂರ್ವದಲ್ಲೇ ನಾವು ಕ್ರಮ ಕೈಗೊಂಡು ಅಂತಂದರೆ ಮಾತ್ರ ನಾವು ಈ ಗೊಣ್ಣೆ ಹುಳುವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ನಾನು ನಿಮ್ಮ ಜೊತೆ ಹಲವಾರು ಬಾರಿ ಹಂಚ್ಕೊಂಡಿದ್ದೀನಿ ಗೊಣ್ಣೆ ಹುಳುಗಳ ನಿರ್ವಹಣೆ ಬಗ್ಗೆ. ಅದರಲ್ಲೂ ಪ್ರಮುಖವಾಗಿ ಈ ಶುಂಠಿಗೋಸ್ಕರ ನಾವು ಮಾಡಬೇಕಾದ್ರೆ ಈಗಾಗಲೇ ಕಿರಣ್ ಹೇಳ್ತಾ ಇದ್ದರು, ಈ ಜೈವಿಕ ಟ್ರೈಕೋಡರ್ಮವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಇದನ್ನು ರೋಗವನ್ನು ಹೇಗೆ ನಿರ್ವಹಣೆ ಮಾಡ್ಬೋದು. ಅದ್ರ ಜೊತೆಯಲ್ಲೇ 10 kg ಮೆಟರೈಸಿಯಮ್ ಅನೆಸೋಪ್ಲಿಯೆ ಅಥವಾ ಬಿವೇರಿಯಾ ಬಸಿಯಾನ, ಇವು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅಥವಾ ನಮ್ಮ ಯಾವುದೇ KVK ಅಥವಾ ತೋಟಗಾರಿಕಾ ಅಥವಾ ಕೃಷಿ ಮಹಾವಿದ್ಯಾಲಯಗಳಲ್ಲಿ ಲಭ್ಯ ಇದ್ದಾವೆ. ಬಹುತೇಕ ಪ್ರತಿ ಕಾಲೇಜು ಮತ್ತು ಕೃಷಿ ವಿದ್ಯಾಲಯಗಳಲ್ಲಿ ಇದು ಭಾಳ ಸರಳವಾಗಿ ಲಭ್ಯ ಇರುವಂಥ ಒಂದು ಜೈವಿಕ ಸರಕು. ಇದನ್ನು ತಿಪ್ಪೆಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆ ಪುಷ್ಟೀಕರಿಸಿ, ಅಂದರೆ ಅದನ್ನು ಮಿಶ್ರಣ ಮಾಡಿ ಕನಿಷ್ಠ ಒಂದು 15 ರಿಂದ 20 ದಿನ ಅಥವಾ 1 ತಿಂಗಳು, ಅಥವಾ ಕೆಲವೊಂದಷ್ಟು ರೈತರುಗಳು ಇದಕ್ಕೆ ನೀರಿನಲ್ಲಿ ನೆನೆ ಹಾಕಿ ಅದಕ್ಕೆ ಬೆಲ್ಲ ಮತ್ತು ಕಡಲೆ ಹಿಟ್ಟು ಇದನ್ನು ಹಾಕಿ ಅದನ್ನು ಪುಷ್ಟೀಕರಿಸಿ ಅದನ್ನು ನಂತರ ಅವರು ಮಣ್ಣಿಗೆ ಸೇರಿಸ್ತಾ ಇರೋದ್ರಿಂದ ಇದರ ಇನ್ನು ಫಲವತ್ತಿಕೆ ಭಾಳ ಚೆನ್ನಾಗಾಗ್ತದೆ. ಇದು ಆರಂಭದಲ್ಲೇ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಕೀಟದ ದಾಳಿ ಯೂಶ್ವಲಿ ನಮಗೆ ಏಪ್ರಿಲ್ ಮೇನಲ್ಲಿ ಆರಂಭ ಆದ್ರೂ ನಮಗೆ 1 ತಿಂಗಳವರೆಗೆ ಅಲ್ಲಿ ಹುಳ ಇರೋದು ಗೊತ್ತಾಗೋದಿಲ್ಲ. ನಮಗೆ ಆ ಗೊಣ್ಣೆ ಹುಳುವಿನ ಬಾಧೆ ಗೊತ್ತಾಗೋಷ್ಟರೊಳಗೆ ಭಾಳ ತಡ ಆಗ್ತದೆ. ಆದರೆ ಆ ಕ್ಷಣದಲ್ಲಿ ನಾವು ಯಾವುದೇ ಒಂದು ನಿರ್ವಹಣಾ ಕ್ರಮ ಕೈಗೊಳ್ಳಬೇಕು ಅಂದರೆ ಅನಿವಾರ್ಯವಾಗಿ ರಾಸಾಯನಿಕಗಳ ಕ್ರಮಗಳಿಗೆ ಹೋಗಬೇಕು. ಭಾಳಷ್ಟು ವೆಚ್ಚ ಆಗ್ತದೆ. ಅದರ ವೆಚ್ಚಕ್ಕಿಂತ ಹೆಚ್ಚಾಗಿ ನಮಗೆ ಪರಿಸರ ಭಾಳಷ್ಟು ತೊಂದರೆಗೊಳಗಾಗ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ಜೈವಿಕ ಕ್ರಮಗಳ ಮುಖಾಂತರ ಇದನ್ನು ಭಾಳ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕು. ಮತ್ತು ಇನ್ನೊಂದು ಪ್ರಮುಖ ಅಂಶ ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ, ಈ ವರ್ಷ ಏನಾದರೂ ನಮ್ಮ ಭಾಗದಲ್ಲಿ ಗೊಣ್ಣೆ ಹುಳು ಇತ್ತು ಅಂದರೆ ಮುಂದಿನ ವರ್ಷ ಖಂಡಿತವಾಗಿಯೂ ನಮಗೆ ಅದು ಮತ್ತೆ ಕಾಣಿಸುವಂಥ ಸಾಧ್ಯತೆಗಳು 100% ಇರ್ತವೆ. ಆ ಕಾರಣಕ್ಕೋಸ್ಕರ ಹೋದ ವರ್ಷ ನಮಗೆ ಬಂದಿತ್ತು ಅಂದರೆ ಅನಿವಾರ್ಯವಾಗಿ ನಾವು ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕು. ಅದರಲ್ಲಿ ಒಂದು ಮಣ್ಣಿನ ತಯಾರಿಕೆ ಮಾಡಬೇಕಾದ್ರೆ, ಹೊಲದ ತಯಾರಿಕೆ ಮಾಡಬೇಕಾದ್ರೆ ಮೆಟ್ರೈಸಿಯಮ್ ಸೇರಿಸೋದ್ರ ಜೊತೆಗೆ ಮುಂಗಾರಿನಲ್ಲಿ ಮೊದಲ ಮಳೆ ಬಿದ್ದಾಗ ಅಥವಾ ಅನುಕೂಲ ಇದ್ದರೆ, ವಿದ್ಯುತ್ತಿನ ಅನುಕೂಲ ಇದ್ದರೆ ಅಲ್ಲೊಂದು ಬೆಳಕಿನ ಬಲೆಯನ್ನಿಟ್ಟು ಆ ಬೆಳಕಿನ ಬಲೆಯ ಕೆಳಗಡೆ ಒಂದು ಅಗಲವಾದ ನೀರಿನ ತೊಟ್ಟಿಯನ್ನಿಟ್ಟರೆ ಈ ದುಂಬಿಗಳು ಭಾಳಷ್ಟು ವಿಶೇಷವಾಗಿ ಅಲ್ಲಿಗೆ ಆಕರ್ಷಿತವಾಗಿ ನಾಶ ಹೊಂದುತ್ತವೆ. ಈ 2 ಕ್ರಮಗಳನ್ನು ಅನುಸರಿಸಿದ್ರೆ ಈ ಶುಂಠಿನಲ್ಲಿ ಬರುವಂಥ ಈ ಗೊಣ್ಣೆ ಹುಳುವನ್ನು ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಮುಂದುವರೆದು ಈ ಒಂದು ಗೆಡ್ಡೆ ಕೊಳೆ ರೋಗದ ಬಗ್ಗೆ ನಾನು ಬೀಜೋಪಚಾರ ಮತ್ತು ಅವುಗಳ ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಜೊತೆ ನಾವು ಬೆಳೆಸಬೇಕಾಗಿರ್ತಕ್ಕಂಥ ಜೈವಿಕ ಶಿಲೀಂಧ್ರನಾಶಕಗಳನ್ನು ತಿಳ್ಕೊಂಡ್ರೆ, ಈಗ ಇನ್ನು ಕೆಮಿಕಲ್ ಅಥವಾ ಶಿಲೀಂಧ್ರನಾಶಕಗಳನ್ನ ನಾವು ಉಪಯೋಗಿಸೋದೇ ಆಯಿತು ಅಂದರೆ ಈ ರೋಗ ಬರೋಕ್ಕೂ ಮೊದಲೇ ನಾವು ಬೀಜೋಪಚಾರಕ್ಕೂ ಕೂಡ ಶಿಲೀಂಧ್ರನಾಶಕವನ್ನು ಬಳಸಿರ್ತೀವಿ. ಮತ್ತು ಇದು ಒಂದು 45 ಅಥವಾ 90 ದಿನದ ಅಂತರದಲ್ಲಿ ನಾವು ಈ ಒಂದು ಶಿಲೀಂಧ್ರನಾಶಕಗಳನ್ನು ಬಳಸಬೇಕಾದ ಸನ್ನಿವೇಶ ಬರುತ್ತೆ. ಯಾವಾಗ ಅಂದರೆ ನಾವು ಈ ಒಂದು ಗೆಡ್ಡೆ ಕೊಳೆ ರೋಗ ನಮ್ಮ ಅನುಭವಕ್ಕೆ ಬಂದು ಅಥವಾ ಅದನ್ನು ನಾವು ಕಾಣಿಸ್ಕೊಂಡಾಗ. ಸೊ ಈ ಒಂದು ರೋಗ ಕಾಣಿಸ್ಕೊಂಡು ಇಮಿಡಿಯೇಟಾಗಿ ಎಲ್ಲೆಲ್ಲಿ ನಾನು ಹೇಳಿದೆ ಮೊದಲಿಗೆ, ಇದು ಪ್ಯಾಚಿ ಅಲ್ಲಲ್ಲಿ ಮಾತ್ರ ಬರುತ್ತೆ. 1 ಎಕರೆನಲ್ಲಿ ನಿಮಗೆ ಒಂದು 4-5 ಕಡೆ ಮಾತ್ರ ಮೊದಲಿಗೆ ಕಾಣಿಸ್ಕೊಂಡು 1 ವಾರ 15 ದಿನ ನಿಮಗೆ ಕಾಲಾವಕಾಶ ಕೊಡುತ್ತೆ. ಅಷ್ಟರಲ್ಲಿ ನಾವು ಎತ್ತೆಚ್ಕೊಂಡು ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಶಿಲೀಂಧ್ರನಾಶಕಗಳನ್ನ ಉಪಚಾರ ಮಾಡಿದ್ದೇ ಆದರೆ ಈ ಒಂದು ರೋಗನ ನಾವು ಹತೋಟಿ ಮಾಡ್ಬೋದು. ಯಾವ ಕೆಮಿಕಲ್ಸ್ ಅಥವಾ ಯಾವ ಒಂದು ಶಿಲೀಂಧ್ರನಾಶಕಗಳನ್ನ ಬಳಸಬೇಕು ಅನ್ನೋದಾಯಿತು ಅಂದರೆ ಈ ಒಂದು ಮೆಟಲಾಕ್ಸಿಲ್ ಅಥವಾ ರಿಡೋಮಿಲ್ MZ ಅಂತ ಹೇಳ್ತೀವಿ. ಇದನ್ನು ನಾವು ಎಷ್ಟು ಬಳಸಬೇಕು ಅಂದರೆ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ.
ಈ ಒಂದು ಶಿಲೀಂಧ್ರ ಮಣ್ಣಲ್ಲೇ ಅಂದರೆ ಈ ಒಂದು ಗೆಡ್ಡೆ ಕೊಳೆ 3 ಶಿಲೀಂಧ್ರದಿಂದ ಬರುತ್ತೆ ಅಂತಲೂ ಕೂಡ ಹೇಳಿದೆ. ಈ 3 ಶಿಲೀಂಧ್ರಗಳು ಕೂಡ ಮಣ್ಣಲ್ಲೇ ವಾಸಿಸ್ತಕ್ಕಂಥ ಒಂದು ಶಕ್ತಿ ಇದೆ ಅಂತಲೂ ಹೇಳಿದೆ. ಹಾಗಾಗಿ ನಾವೇನೇ ಮಾಡೋದಿದ್ರೂ ಆ ಮಣ್ಣಿಗೆ ತೊಯ್ಯೋ ಥರನೇ ಮಣ್ಣು ಸಾಯಿಲ್ ಟ್ರೀಟ್ಮೆಂಟೇ ಮಾಡಬೇಕು ಹೊರತು ನಾವು ಏರಿಯಲ್ ಸ್ಪ್ರೇ ಅಥವಾ ಒಂದು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ರೋಗನ ಹತೋಟಿ ಮಾಡೋದು ಕಷ್ಟ ಸಾಧ್ಯ. ಮತ್ತು ಮೆಟಲಾಕ್ಸಿಲ್ ಅಥವಾ ರಿಡೋಮಿಲ್ MZ ಆದರೆ ನಾವು 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬಳಸಬೇಕು. ಅಥವಾ ಇಲ್ಲ ಅಂದರೆ ಅಥವಾ ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನೋದನ್ನು 3 ಗ್ರಾಮು. ಇನ್ನೊಂದು ಹೊಸ ಒಂದು ಮಾಲಿಕ್ಯೂಲ್ಗಳು ನಾವು ಲಾಸ್ಟ್ ಒಂದು 4-5 ವರ್ಷದ ಸಂಶೋಧನೆಯಿಂದ ಹೊರಬಂದಿರತಕ್ಕಂಥ ಕೆಮಿಕಲ್ ಯಾವುದು ಅಂದರೆ ಫ್ಲುಕ್ಸಾ ಪೈರಾಕ್ಸೈಡ್ ಪ್ಲಸ್ ಪೈರಾಕ್ಲೋಸ್ಟ್ರೋಬಿನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು 1.5 ml ಸಾಕು. 1.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಒಂದು ಕೆಮಿಕಲ್ ಅಥವಾ ಶಿಲೀಂಧ್ರನಾಶಕನ ನಾವು ಬೀಜೋಪಚಾರಕ್ಕೂ ಉಪಯೋಗಿಸ್ಬೋದು ಇದೇ ಡೋಸಲ್ಲಿ. ಮತ್ತು ಅದನ್ನು ಸಾಯಿಲ್ ಡ್ರೆಂಚ್ ಅಥವಾ ಮಣ್ಣಿಗೆ ತೊಯ್ಯೋ ಥರ ಎಲ್ಲೆಲ್ಲಿ ರೋಗ ಬಂದಿರುತ್ತೋ ಆ ಗಿಡಗಳಿಗೆ ತೊಯ್ಸೋಕ್ಕೂ ಕೂಡ ಇದನ್ನು ನಾವು ಉಪಯೋಗಿಸ್ಬೋದು. ಫ್ಲಕ್ಸಾ ಪೈರಾಕ್ಸೈಡ್ ಪ್ಲಸ್ ಪೈರಾಕ್ಲೋಸ್ಟ್ರೋಬಿನ್. ಸೊ ಇದು ನಮ್ಮ ಒಂದು ಸಂಶೋಧನೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಬಂದಿರತಕ್ಕಂಥ ಒಂದು ಟೆಕ್ನಾಲಜಿ. ಇದನ್ನು ಕೂಡ ರೈತರು ಬಳಸಿ ಈಗಾಗಲೇ ಹಾಸನ ಮತ್ತು ನಾವು ಚನ್ನರಾಯಪಟ್ಟಣ ಈ ತಾಲೂಕುಗಳಲ್ಲಿ ಇವುಗಳ ಬಗ್ಗೆ ಒಂದು ಫೀಲ್ಡ್ ಟ್ರೈಗಳನ್ನ ತೊಗೊಂಡು ಅದರಲ್ಲಿ ಒಳ್ಳೆಯ ಗುಣಮಟ್ಟದ ಫಲಿತಾಂಶನೂ ಕೂಡ ನಾವು ಕಂಡುಕೊಂಡಿದ್ದೀವಿ. ಇಷ್ಟು ಯಾವುದು ಗೆಡ್ಡೆ ಕೊಳೆ ರೋಗದ ಬಗ್ಗೆ ನಾವು ಹತೋಟಿ ಕ್ರಮಗಳನ್ನು ನಾವು ತಿಳ್ಕೊಂಡ್ವಿ. ಈ ಗೆಡ್ಡೆ ಕೊಳೆ ಬಂದಾಗ ಅದರ ಹಿಂದೆ ಬೆನ್ನಿಗೆನೆ ಬರುತ್ತೆ ನಮ್ಮ ಮಂಡಕ್ಕಿ ಹುಳು ಅಥವಾ ಬಾಲ್ದು ಹುಳು. ಇದನ್ನು ನಾವು ರೈಸೋಮ್ ಫ್ಲೈ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಸಾಧಾರಣವಾಗಿ ಇದು ಒಂದು ಕೊಳತಿರುವಂಥ ಪದಾರ್ಥ ತಿನ್ನುವಂಥ ಹುಳ. ಆರೋಗ್ಯವಂತ ಗೆಡ್ಡೆಯನ್ನು ಯಾವುದೇ ಕಾರಣಕ್ಕೂ ಇದು ಮುಟ್ಟೋದಿಲ್ಲ. ಯಾವಾಗ ಗೆಡ್ಡೆ ಕೊಳೆ ಬರುತ್ತೋ ಅದರ ಬೆನ್ನಿಗೆನೆ ಜೊತೆಯಲ್ಲೇ ಬರುವಂಥ ಒಂದು ಕೀಟ ಅಂದರೆ ಈ ಗೆಡ್ಡೆ ನೊಣ ಅಥವಾ ಮಂಡಕ್ಕಿ ಹುಳ. ಇದಕ್ಕೂ ನಾವು ಆರಂಭದಲ್ಲೇ ನಮ್ಮ ಗೊಣ್ಣೆ ಹುಳುವಿನ ನಿರ್ವಹಣೆಗೋಸ್ಕರ ನಾವು ಮೆಟ್ರೈಸಿಯಮ್ ಅಥವಾ ಬಿವೇರಿಯಾ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನೀರಿನ ಅನುಕೂಲ ಚೆನ್ನಾಗಿತ್ತು ಅಂತಂದರೆ ನಮ್ಮ ಜಂತು ಹುಳ, ಕೀಟರೋಗಕಾರಿ ಜಂತು ಹುಳಗಳನ್ನು ಬಳಸಿತ್ತು ಅಂತಂದರೆ ಈ ಹುಳವನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅನಿವಾರ್ಯವಾಗಿ ಈ ಒಂದು ಗೆಡ್ಡೆ ಕೊಳೆ ಬಂದಾಗ ನಾವು ಅದನ್ನು ಪರಿಣಾಮಕಾರಿಯಾಗಿ ಗೆಡ್ಡೆ ಕೊಳೆಯನ್ನು ನಿರ್ವಹಣೆ ಮಾಡಿಕೊಳ್ಳೋದ್ರ ಜೊತೆಗೆ ಈ ಕೀಟವನ್ನು ಕೂಡ ನಿರ್ವಹಣೆ ಮಾಡ್ಕೋಬೇಕು. ಆ ಗೆಡ್ಡೆ ಕೊಳೆ ನಿರ್ವಹಣೆಗೆ ಈಗಾಗಲೇ ಶಿಫಾರಸು ಮಾಡಿರುವಂಥ ರಾಸಾಯನಿಕಗಳ ಜೊತೆಗೆ ನೀರು ಚೆನ್ನಾಗಿ ಬಸ್ತೋಗೋ ರೀತಿ ನಾವು ಪರಿಣಾಮಕಾರಿಯಾಗಿ ಕ್ರಮ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಅನಿವಾರ್ಯವಾಗಿ ರಾಸಾಯನಿಕ ಕೀಟನಾಶಕಗಳನ್ನು ಈ ಹಂತದಲ್ಲಿ ನಾವು ಬಳಸಬೇಕು. ಮಣ್ಣಿಗೆ ಹಾಕೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾದಂಥ ರಾಸಾಯನಿಕ ಕೀಟನಾಶಕಗಳು ಅಂತಂದರೆ ಇಮ್ಡಾಕ್ಲೋಪ್ರಿಡ್ ಇರ್ಬೋದು ಅಥವಾ ಫಿಪ್ರೋನಿಲ್ ಇರ್ಬೋದು. ಇವೆರಡು ಕೀಟನಾಶಕಗಳನ್ನು ದ್ರವ ರೂಪದ ತಯಾರಿಕೆಗಳನ್ನು ಇಡ್ಬೋದು. ಅಕಸ್ಮಾತ್ ಏನಾದರೂ ನಮಗೆ ಡ್ರೆಂಚಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಹರಳುಗಳನ್ನೇ ಹಾಕ್ತೀನಿ ಅಂತಂದರೆ ಅಂಥ ಸಂದರ್ಭದಲ್ಲಿ ಫಿಪ್ರೋನಿಲ್ ಹರಳುಗಳಿದ್ದಾವೆ, ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಹರಳುಗಳಿದ್ದಾವೆ, ಮತ್ತು ನಮ್ಮ ಕ್ಲೋರಾಂಟ್ರಿನಿಪ್ರೋಲ್ ಹರಳುಗಳಿದ್ದಾವೆ. ಇವುಗಳನ್ನು ಪ್ರತಿ ಎಕರೆಗೆ ಗರಿಷ್ಠ 4 kgಯಷ್ಟು ಬಳಸಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿನೂ ಬಳಸೋದು ಬೇಡ, ಕಡಿಮೆನೂ ಬಳಸೋದು ಬೇಡ. ಯಾಕೆ ಅಂತಂದರೆ ಈ ಕೀಟನಾಶಕಗಳನ್ನು ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡೋದ್ರಿಂದ ನಮಗೆ ಕೀಟನಾಶಕಗಳ ಶೇಷಾಂಶಗಳು ಮಣ್ಣಿನಲ್ಲಿ ಪರಿಸರದಲ್ಲಿ ಜಾಸ್ತಿ ಆಗೋದ್ರ ಜೊತೆಗೆ ಕಡಿಮೆ ಏನಾದರೂ ಬಳಸಿದ್ವಿ ಅಂತಂದರೆ ಈ ಕೀಟ ಈ ಒಂದು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸ್ಕೊಂಡ್ಬಿಡುತ್ತೆ. ಈಗಾಗಲೇ ನೀವು ಗೆಡ್ಡೆ ಕೊಳೆ ರೋಗ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನು ಕೊಟ್ವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಡ್ತಾ ಇರ್ತಕ್ಕಂಥ ರೋಗ ಅಂದರೆ ಬೆಂಕಿ ರೋಗ. ಈಗಾಗಲೇ ನೀವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ನಿಮ್ಮ ಸ್ವಂತ ಅನುಭವದಲ್ಲೇ ನಿಮಗೆ ಬಂದಿರ್ಬೋದು ಬೆಂಕಿ ರೋಗ ಅಥವಾ ಬ್ಲಾಸ್ಟ್ ರೋಗ ಅಂತ ಹೇಳ್ತಾರೆ ಅಥವಾ ಪೈರಿಕ್ಯುಲೇರಿಯಾ ರೋಗ ಅಂತ ಹೇಳ್ತಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಲೋಕಲ್ ಭಾಷೆಗಳಲ್ಲಿ ವಿವಿಧ ಹೆಸರುಗಳಿಗೆ ಕೂಡ ಅವುಗಳಿಗೆ ಕರಿತಾ ಬಂದಿದ್ದಾರೆ. ಮೊದಲಿಗೆ ಈ ರೋಗ ಮೊದಲಿಂದನೂ ಇದೆ, ಅಂದರೆ ಮಲೇಷ್ಯಾದಲ್ಲಿ ಫಸ್ಟ್ ರಿಪೋರ್ಟ್ ಆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಮೊದಲು ಕೂಡ ಇದ್ದೆ. ಬಟ್ ಏನಂದರೆ ಇದ್ರದ್ದು ಈ ಒಂದು ಪ್ರಮಾಣದಲ್ಲಿ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಕೊನೆಯ ವರ್ಷದಲ್ಲಿ ಮೊದಲು ಬಾರಿಗೆ ಕುಶಾಲನಗರದಲ್ಲಿ, ಅಂದರೆ ಕೊಡಗು ಭಾಗದಲ್ಲಿ ಬರ್ತಕ್ಕಂಥ ಕುಶಾಲನಗರದಲ್ಲಿ ಮೊದಲು ಬಾರಿ ಕಾಣಿಸ್ಕೊಂಡು ಒಂದು ಮಟ್ಟದಲ್ಲಿ ಇದು ಕೂಡ ಸೀರಿಯಸ್ ಆಗಿತ್ತು. ಸೊ ಈ ವರ್ಷದಲ್ಲಿ ಏನಾಗಿದೆ, ಆ ಒಂದು ಕುಶಾಲನಗರದಿಂದ ಆಚೆಗೂ ಕೂಡ ಎಲ್ಲ ಕಡೆ ನಾವು ಒಂದು ಸಮೀಕ್ಷೆ ಮಾಡಿದ 3 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ರೋಗ ಬಾಧೆಗಳು ಅಥವಾ ಈ ಒಂದು ಪೈರಿಕ್ಯುಲೇರಿಯಾ ರೋಗ ಅಂತ ಏನು ಹೇಳ್ತೀವಿ ಅದು ಕಂಡು ಬಂದಿದೆ, ಅದು ಉಲ್ಬಣಗೊಂಡಿದೆ. ರೈತರು ಒಂದು ಮನವಿ ಏನಂದರೆ, ಪೈರಿಕ್ಯುಲೇರಿಯಾ ರೋಗ ಈಗ ಬಂದಿರತಕ್ಕಂಥ ಎಲೆ ಚುಕ್ಕೆ ರೋಗಗಳು ಎಲ್ಲವೂ ಪೈರಿಕ್ಯುಲೇರಿಯಾಯಿಂದ ಬಂದಿರತಕ್ಕಂಥ ಎಲೆ ಚುಕ್ಕೆ ರೋಗ ಅಲ್ಲ, ಅದನ್ನೊಂದು ಮಂದಟ್ಟು ಮಾಡಬೇಕಾಗಿದೆ. ಇನ್ಯಾವುದು ಸರ್ ಅಂತ ಹೇಳೋದಾಯಿತು ಅಂದರೆ, ಈ 3 ರೀತಿಯ ಎಲೆ ಚುಕ್ಕೆಗಳು ಈ ಶುಂಠಿನಲ್ಲಿ ಕಂಡುಬರುತ್ತೆ. ಮೊದಲನೇದು ಫಿಲ್ಲೋಸ್ಟಿಕ್ಟಾ ಅಂತ ಹೇಳ್ತೀವಿ. ಇದು ಹಳೆಯದು. ಇದು ಎಲ್ಲ ಜಮೀನಲ್ಲೂ ಶುಂಠಿ ಬೆಳೆಗಾರರು ಎಲ್ಲಿದ್ದಾರೆ, ಶುಂಠಿ ಎಲ್ಲೆಲ್ಲಿ ಬೆಳೀತಾರೋ ಅಲ್ಲೆಲ್ಲ ಕಾಮನ್ ಆಗಿ ಕಂಡು ಬಂದಿರತಕ್ಕಂಥ ಎಲೆ ಚುಕ್ಕೆನೇ ಇದು. ಇಷ್ಟು ದಿನ ನಾವೇನಂದರೆ ಇದು ಸೀರಿಯಸ್ ಆಗಿ ಆಗ್ತಾ ಇರಲಿಲ್ಲ, ಮತ್ತು ಇದು ಆದ್ರೂ ಕೂಡ ಗೆಡ್ಡೆಗೆ ಯಾವುದೇ ಥರದ ತೊಂದರೆ ಆಗ್ತಿರಲಿಲ್ಲ.
ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋ ಅವಶ್ಯಕತೆಯೂ ಇರಲಿಲ್ಲ. ಬಟ್ ಇತ್ತೀಚೆಗೆ ಆ ಫಿಲೋಸ್ಟಿಕ್ಟ ಜೊತೆಗೆ ಕೊಲೆಟೋಟ್ರೈಕಮ್ ಮತ್ತು ಪೈರಿಕ್ಯುಲೇರಿಯಾ ಇನ್ನು 2 ಶಿಲೀಂಧ್ರಗಳು ಹೊಂದ್ಕೊಂಡು ಏನಾಗಿದೆ, ಒಂದು ಜಮೀನಲ್ಲಿ ಈ 3 ಶಿಲೀಂಧ್ರಗಳು ಸೇರಿ ಎಲೆಚುಕ್ಕೆಗಳು ಬಂದಿರತಕ್ಕಂಥದ್ದು ಕಂಡುಬಂದಿದೆ ಮತ್ತು ಗಮನಿಸಿದ್ದೀವಿ ನಾವು. ಈ ರೈತರು ಏನು ಮಾಡಬೇಕು, ಈ ಫಿಲೋಸ್ಟಿಕ್ಟ ಅಥವಾ ಕೊಲೆಟೋಟ್ರೈಕಮ್ ಅಥವಾ ಪೈರಿಕ್ಯುಲೇರಿಯಾ ಎಲೆಚುಕ್ಕೆಗಳು ಹೇಗಿರ್ತವೆ ಸರ್, ನೀವೇನೋ ಒಂದು ಅಂದರೆ ಇಂಗ್ಲೀಷ್ ಅಥವಾ ಆಂಗ್ಲ ಭಾಷೆಯಲ್ಲಿ ಹೇಳೋದಾಯಿತು ಅವ್ರಿಗೆ ಗೊತ್ತಾಗಿಲ್ಲ ಅನ್ನೋದಾದರೆ, ಎಲೆ ಮೇಲೆ ಸಣ್ಣ ಸಣ್ಣ ಬಿಳಿ ಚುಕ್ಕೆಗಳು ಇರ್ತವೆ. ಸಣ್ಣ ಸಣ್ಣ ಬಿಳಿ ಚುಕ್ಕೆಗಳು 1 mm ಅಥವಾ 2 mm ಅಷ್ಟೇ ಗಾತ್ರಗಳಿರ್ತವೆ. ಆ ಥರ ಒಂದು ಬಿಳಿ ಚುಕ್ಕೆಗಳು ಬಂತು ಅಂದರೆ ಅದನ್ನು ನಾವು ಫಿಲೋಸ್ಟಿಕ್ಟ ಅಂತ ಹೇಳ್ತೀವಿ. ಮತ್ತು ಕೊಲೆಟೋಟ್ರೈಕಮ್ ಅಂದರೆ ಅದು ನಾವು ಚಿಬ್ಬು ರೋಗ ಅಂತ ಹೇಳ್ತೀವಿ. ಈ ಒಂದು ಮೆಣಸಿ ಹಣ್ಣಲ್ಲಿ ನಮಗೆ ಸುತ್ತ ಬಿಳಿಗಾಗಿ ಮಧ್ಯದಲ್ಲಿ ಮಾತ್ರ ಒಂದು ಕಪ್ಪು ಚುಕ್ಕೆ ಇರುತ್ತೆ ಮೆಣಸಿ ಗಿಡದಲ್ಲಿ ಅಥವಾ ಮೆಣಸಿ ಹಣ್ಣಲ್ಲಿ. ಸೊ ಆ ಥರದ್ದೊಂದು ಚುಕ್ಕೆ ಬಂದರೆ ಅದನ್ನು ನಾವು ಕೊಲೆಟೋಟ್ರೈಕಮ್ ಅಂತ ಹೇಳ್ತೀವಿ. ಇನ್ನೊಂದು ಪೈರಿಕ್ಯುಲೇರಿಯಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಉಲ್ಬಣ ಆಗ್ತಾ ಇರತಕ್ಕಂಥ ಒಂದು ಶಿಲೀಂಧ್ರ. ಸೊ ಇದನ್ನು ನಾವೇನು ಹೇಳ್ತೀವಿ, ಈ ಒಂದು ಪೈರಿಕ್ಯುಲೇರಿಯಾ ಎಲೆ ಚುಕ್ಕೆ ಹೇಗಿರುತ್ತೆ ಅಂದರೆ ಕಣ್ಣಿನ ಆಕಾರದಲ್ಲಿರುತ್ತೆ, ಅಥವಾ ನಾವು ಸ್ಪಿಂಡಲ್ ಶೇಪ್ ಅಂತ ಹೇಳ್ತೀವಿ. ಅದನ್ನು ಕಣ್ಣಿನ ಆಕಾರದಲ್ಲಿ ಅಂದರೆ ಆ ಕಡೆ ತುದಿ ಈ ಕಡೆ ತುದಿ ಮೊನಚಾಗಿರುತ್ತೆ, ಮಧ್ಯದ ಭಾಗ ಮಾತ್ರ ಅಗಲವಾಗಿರುತ್ತೆ. ಇದನ್ನು ನಾವು ಪೈರಿಕ್ಯುಲೇರಿಯಾ ಎಲೆ ಚುಕ್ಕೆ. ನಾವು ಒಂದು ಸಮೀಕ್ಷೆ ಮಾಡಿದ ಎಲ್ಲ ಜಮೀನುಗಳಲ್ಲೂ ಈ 3 ಎಲೆ ಚುಕ್ಕೆಗಳಿರೋದು ಕೂಡ ಕಂಡು ಬಂದಿದೆ. ಹಾಗಾಗಿ ಈ ಒಂದು ಚುಕ್ಕೆಗಳು ಉಲ್ಬಣತೆ ಕಾರಣ ಏನು ಸರ್, ಇಷ್ಟು ವರ್ಷ ಇಲ್ಲದೆ ಇರೋದು ಈ ವರ್ಷ ಮಾತ್ರ ಬಂದಿದೆ, ಏನಿರ್ಬೋದು ಅಂತ ನಾವು ಯೋಚನೆ ಮಾಡೋದಾದರೆ, ನಾವು ಈ ಮೊದಲಿಗೆ ಹೇಳ್ದಂಗೆ ನಾವು ಬೆಳೆಯತಕ್ಕಂಥ ವಿಸ್ತೀರ್ಣ ಹೆಚ್ಚಾಗಿದೆ. ಅಂದರೆ ಕ್ರಾಪಿಂಗ್ ಏರಿಯಾ ಅಂತ ಹೇಳ್ತೀವಿ. ಈ ಮೊದಲಿಗೆ ನಾವು 10 ವರ್ಷದ ಹಿಂದೆ ಹೇಳೋದಾಯಿತು ಅಂದರೆ ಯಾವುದೇ ಥರದ ಶುಂಠಿ ನಮಗೆ ಇಷ್ಟೊಂದು ಪ್ರಚಲಿತ ಆಗಿರಲಿಲ್ಲ. ಇತ್ತೀಚಿನ ಒಂದು 5-6 ವರ್ಷದಿಂದ ಮಾತ್ರ ನಾವು ಎಲ್ಲರೂ ಶುಂಠಿ ಹಿಂದೆ ಹೋಗಿದ್ದೀವಿ. ಅದ್ರದ್ದು ಒಂದು ಎಕನಾಮಿಕ್ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಅದರಿಂದ ಲಾಭದಾಯಕ ಅನಿಸಿರ್ಬೋದು. ಸೊ ಈ ಮೊದಲು ಕೊಡಗು ಅಥವಾ ಹಾಸನ ಜಿಲ್ಲೆಗಳಲ್ಲಿ ಮಾತ್ರ, ಏನು ಕೇರಳ ಬಾರ್ಡ್ರು ಅಥವಾ ಎಲ್ಲೆಲ್ಲಿ ಮಳೆ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಬೆಳೀತಾ ಇದ್ದಿದ್ದು. ಈಗ ಕರ್ನಾಟಕದ ಥರ ಅರೌಂಡ್ ಏನಂದರೆ ಒಂದು 7ರಿಂದ 8 ಜಿಲ್ಲೆಗಳಲ್ಲಿ ಕೂಡ ಇದನ್ನು ನಾವು ಬೆಳೆಯೋದನ್ನು ನಾವು ನೋಡಿದ್ದೀವಿ. ಇವನ್ ನಾರ್ದರ್ನ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ ಹೇಳೋದಾಯಿತು ಅಂದರೆ ಇವನ್ ಬೀದರಲ್ಲಿ ಬೆಳೀತಾರೆ, ಹುಬ್ಳಿ ಆಸುಪಾಸಿನಲ್ಲಿ ಬೆಳೀತಾರೆ. ಹಾಗಾಗಿ ಈ ಒಂದು ಬೆಳೆಯ ವಿಸ್ತೀರ್ಣ ಹೆಚ್ಚಾಗಿರೋದು ಕೂಡ ಅದಕ್ಕೆ ಒಂದು ಸೋಂಕು ಹರಡೋದಕ್ಕೆ ಅನುಕೂಲ ಆಗಿದೆ. ಮತ್ತು ಈ ಬಾರಿ ಮುಂಗಾರು ಅತಿ ಹೆಚ್ಚಾಗಿ ಕಂಡು ಬಂದಿದೆ ಮತ್ತು ಮುಂಚಿತವಾಗಿ ಬಂದಿದೆ. ಎಷ್ಟೊತ್ತಾದರೆ ನಮಗೆ ಜೂನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮುಂಗಾರು ಈ ಸರಿ ಮೇ 15ರಿಂದನೇ ಶುರುವಾಗಿರೋದ್ರಿಂದ ಆ ಒಂದು ಬೆಳೆ ಇಷ್ಟು ಸರಿ ನಮಗೆ ಲಾಸ್ಟ್ ವರ್ಷ ಏನಾಗಿದೆ 6ನೇ ತಿಂಗಳ ಬೆಳೆ ನಮಗೆ ಈ ಒಂದು ಮಳೆಗೆ ತಗುಲ್ಕೊಂಡಿತ್ತು. ಆದರೆ ಈ ಸರಿ 2ರಿಂದ 3ನೇ ತಿಂಗಳಿರ್ತಕ್ಕಂಥ ಬೆಳೆನೂ ಕೂಡ ಇದೆ. ಅದಕ್ಕೆ ಈ ಎಲೆ ಚುಕ್ಕೆ ಬಂದಿರೋದ್ರಿಂದ ಇದರಿಂದ ಆಗ್ತಕ್ಕಂಥ ನಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮ ರೈತರುಗಳು ತಗೊಳ್ಳದೆ ಇರ್ತಕ್ಕಂಥದ್ದು ಕೂಡ ಒಂದು ಕಾರಣ ಆಗಿದೆ. ಯಾಕೆ ಅಂದರೆ ಕಳೆದ ಬಾರಿ ಈ ಒಂದು ಬೆಲೆ ಏರಿಳಿತದಿಂದ ಬೆಳೆಯ ಬಗ್ಗೆ ಒಂದು ರೈತರುಗಳು ಒಂದು ತಾತ್ಸಾರನೂ ಕೂಡ ಮಾಡಿದ್ದಾರೆ, ನೆಗ್ಲೆಕ್ಟ್ ಮಾಡಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಒಂದು ಸ್ಪ್ರೇಗಳನ್ನ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳದೇ ಇರೋದು ಕೂಡ ಇದಕ್ಕೊಂದು ಕಾರಣ ಆಗಿದೆ. ಮತ್ತು ಸರಿಯಾದ ಶಿಫಾರಸ್ ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ಕೂಡ ಪೂರೈಸಿಲ್ಲ. ನಮ್ಮ ಒಂದು ಸಮೀಕ್ಷೆಯಲ್ಲಿ ನೋಡೋದಾಯಿತು ಅಂದರೆ ಎಲ್ಲೆಲ್ಲಿ ಪೋಷಕಾಂಶ ಕೊಟ್ಟಿಲ್ಲ ಅಥವಾ ಪೊಟ್ಯಾಷ್ ಅಂಶ ಕೊಟ್ಟಿಲ್ಲ ಆ ಒಂದು ಜಮೀನುಗಳಲ್ಲಿ ಈ ಒಂದು ಎಲೆ ಚುಕ್ಕೆ ರೋಗ ಬಾಧೆಗಳು ಜಾಸ್ತಿ ಆಗಿದೆ. ಬೇರೆ ಪೋಷಕಾಂಶಗಳಿಗಿಂತನೂ ಪೊಟ್ಯಾಷ್ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಆಗಿರೋದ್ರಿಂದ ಆ ಒಂದು ಪೋಷಕಾಂಶನ ಕೊಡಬೇಕು ಅನ್ನೋದ್ರಿಂದ ನಾನು ರೈತರಲ್ಲಿ ಕೇಳ್ಕೊಳ್ತೇನೆ. ಮತ್ತು ಅಂತರ ಬೆಳೆಗಳು ಎಲ್ಲಿ ತೆಂಗಿನ ತೋಟಗಳ ಜೊತೆಯಲ್ಲಿ ನಾವು ಶುಂಠಿನ ಹಾಕಿದೆವೋ ಅಲ್ಲಿ ಈ ರೋಗ ಬಾಧೆ ಜಾಸ್ತಿ ಇದೆ. ಮತ್ತು ತುಂತುರು ನೀರಾವರಿ ಸರ್ವೇ ಸಾಮಾನ್ಯ ನಾವು ಶುಂಠಿನಲ್ಲಿ ತುಂತುರು ನೀರಾವರಿನೇ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆ ತುಂತುರು ನೀರಾವರಿ ಏನಾಗುತ್ತೆ, ಈ ಎಲೆ ಚುಕ್ಕೆ ರೋಗಗಳು ಗಾಳಿಯಿಂದ ಹರಡೋದ್ರಿಂದ ಅಥವಾ ಒಂದು ಆರ್ದ್ರತೆ ಜಾಸ್ತಿ ಆಗಿ ಬರೋದ್ರಿಂದ ಈ ಒಂದು ತುಂತುರು ನೀರಾವರಿ ಎಲ್ಲೆಲ್ಲಿ ಅಳವಡಿಸ್ಕೊಂಡಿರ್ತವೋ ಅಲ್ಲಿ ರೋಗಗಳನ್ನ ಹತೋಟಿ ಮಾಡಬೇಕಾದ ಸಾಧ್ಯತೆ ಬಂದಾಗ ರೈತರು ಹನಿ ನೀರಾವರಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಾಗಲಿ ಈ ರೋಗನ ಹತೋಟಿ ಮಾಡ್ಬೋದು. ಮತ್ತು ಇನ್ನೊಂದು ನಾನು ಗಮನದಲ್ಲಿ ನೋಡಿದ್ದು ಅಂದರೆ ಪ್ರಾಪರ್ ಆಗಿರ್ತಕ್ಕಂಥ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಸ್ಪೇಸಿಂಗ್ನ ಕೊಡದೇ ಇರ್ತಕ್ಕಂಥದ್ದು. ರೈತರು ಏನು ಸಾಲಿಂದ ಸಾಲಕ್ಕೆ ಗಿಡದಿಂದ ಗಿಡಗೆ ಅಂತರನ ಕೊಡದೇನೆ ಒತ್ತೊತ್ತಿಗೆಲ್ಲ ಹಾಕಿದರೂ ಅಲ್ಲಿ ರೋಗದ ಉಲ್ಬಣತೆ ಜಾಸ್ತಿ ಕಂಡು ಬಂದಿದೆ. ಮತ್ತು ಈ ಸೂಕ್ತವಾಗಿರ್ತಕ್ಕಂಥ ಈ ನೀರು ಬಸ್ದೋಗಂಥ ಬಸಿಗಾಲುವೆಗಳನ್ನ ಇಲ್ಲದೆ ಇರ್ತಕ್ಕಂಥದ್ದು, ಅಲ್ಲಿ ಏನಾಗುತ್ತೆ ನಿಮಗೆ ಮೈಕ್ರೋ ಕ್ಲೈಮೇಟ್ ಜಾಸ್ತಿಯಾಗಿ ಆರ್ದ್ರತೆ ಅಥವಾ RH ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗೋದ ಕಡೆ ಈ ಒಂದು ಎಲೆ ಚುಕ್ಕೆ ರೋಗಗಳು ಉಲ್ಬಣತೆಗಳು ಕೂಡ ಜಾಸ್ತಿ ಆಗಿದೆ. ರೈತರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಸರಿಯಾದ ಸ್ಪೇಸಿಂಗ್ ಕೊಟ್ಟು ಅದಕ್ಕೆ ಸಾರಜನಕಯುಕ್ತ ಪೋಷಕಾಂಶಗಳನ್ನು ಕಡಿಮೆ ಕೊಟ್ಟು ಪೊಟ್ಯಾಷ್ ಪೋಷಕಾಂಶಗಳನ್ನು ಜಾಸ್ತಿ ಮಾಡಿ ಮತ್ತು ಈ ಒಂದು ಗಾಳಿ ತಡೆಗಳು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಬದುಸುತ್ತಾ. ಮತ್ತು ಸ್ಪ್ರಿಂಕ್ಲರ್ ಅವಾಯ್ಡ್ ಮಾಡಿಕೊಂಡು ನಾವು ಡ್ರಿಪ್ ಅಡಾಪ್ಟ್ ಅಂದರೆ ಹನಿ ನೀರಾವರಿನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ ಅಂತ ನಾನು ಈ ಒಂದು ಸನ್ನಿವೇಶದಲ್ಲಿ ಈ ರಾಸಾಯನಿಕ ಬಿಟ್ಟು ಬೇರೆ ಯಾವುದು ಮಾಲಿಕ್ಯೂಲ್ಸ್ಗಳಿದೆ, ಬೇರೆ ಯಾವುದು ಮೆಥಡ್ಗಳಿದ್ದಾವೆ ಅಂತ ಹೇಳೋದಾದರೆ ಇಷ್ಟನ್ನು ನಾನು ಹೇಳ್ತೀನಿ.
ಇನ್ನು ರಾಸಾಯನಿಕಕ್ಕೆ ಅಂದರೆ ಮುನ್ನೆಚ್ಚರಿಕೆಯಾಗಿ ಅಥವಾ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಲೇಬೇಕು ಅನ್ನೋದಾಯಿತು ಅಂದರೆ ನಾವು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ನ ಬಳಸಬೇಕಾಗತ್ತೆ. ಕಾಂಟ್ಯಾಕ್ಟ್ ಫಂಗಿಸೈಡ್ಸ್ಗಳು ಯಾವ್ಯಾವು ಅಂದರೆ ಈ ಒಂದು ಸ್ಪರ್ಶ ಶಿಲೀಂಧ್ರನಾಶಕಗಳು ಅಂತ ಹೇಳ್ತೀವಲ್ಲ, ಮ್ಯಾಂಕೋಸೆಬ್ ಆಗಿರ್ಬೋದು, M45 ಅಥವಾ Z78 ಆಗಿರ್ಬೋದು, ಈವನ್ ನಮ್ಮ ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ. 1 kg ಮೈಲ್ತುತ್ತ, 1 kg ಸುಣ್ಣ, 100 ಲೀಟ್ರ್ ನೀರಿನಲ್ಲಿ ಬೆರೆಸ್ಕೊಂಡು ಆ ಒಂದು ಸಮ್ಮಿಶ್ರ ಆಗಿರ್ತಕ್ಕಂಥ ಬೋರ್ಡೋ ದ್ರಾವಣನ ನಾವು ಒಂದು ಪ್ರಿಕಾಷನರಿಯಾಗಿ ಅಥವಾ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡಬೇಕು. ಈಗಾಗಲೇ ರೋಗ ಬಂದುಬಿಟ್ಟಿದೆ, ತಗಲಿದ ನಂತರ ಏನು ಮಾಡಬೇಕು ಸರ್ ಅನ್ನೋದಾಯಿತು ಅಂದರೆ ಅದಕ್ಕೆ ನಾವು ಈ ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳು ಅಂದರೆ ಸಿಸ್ಟಮಿಕ್ ಫಂಗಿಸೈಡ್ಸ್ ಯಾವಿರ್ತವೆ, ಪ್ರೊಪಿಕೊನೋಜಲ್ ಆಗಿರ್ಬೋದು, ಎಕ್ಸಾಕೊನೋಜಲ್ ಆಗಿರ್ಬೋದು, ಅಥವಾ ಟೆಬುಕೊನೋಜಲ್ ಆಗಿರ್ಬೋದು, ಅಥವಾ ಟೆಬುಕೊನೋಜಲ್ ಜೊತೆಗೆ ಸಮ್ಮಿಶ್ರವಾಗಿ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಅಂತ ಒಂದು ನೆಟಿವ್ ಅಂತ ಏನು ಹೇಳ್ತೀವಿ, ಆ ಒಂದು ಮಾಲಿಕ್ಯೂಲ್ಗಳು ಕೂಡ ಚೆನ್ನಾಗಿ ವರ್ಕ್ ಆಗಿರೋದು ಕಂಡು ಬಂದಿದೆ. ಅಂದರೆ ರೈತರೇ ಬಳಸಿ ಅವರೇ ಅದರಲ್ಲಿ ಎಫೆಕ್ಟಿವ್ ಆಗಿದೆ, ರೋಗ ಕಂಟ್ರೋಲ್ ಆಗಿದೆ, ಹತೋಟಿಗೆ ಬಂದಿದೆ ಅಂತ ಹೇಳಿರ್ತಕ್ಕಂಥ ಒಂದು ಶಿಲೀಂಧ್ರನಾಶಕಗಳು. ಸೊ ಕೊನೆಯದಾಗಿ ನಾನು ಹೇಳೋದಾಯಿತು ಅಂದರೆ ಯಾವುದೇ ಒಂದು ರೋಗಗಳನ್ನ ಹತೋಟಿ ಮಾಡಬೇಕು ಅಂದರೆ ನೀವು ಸರಿಯಾದ ಅಥವಾ ಶಿಫಾರಸ್ ಮಾಡಿರ್ತಕ್ಕಂಥ ಔಷಧಗಳನ್ನೇ ಖರೀದಿಸಬೇಕು. ಮತ್ತು ಔಷಧಗಳನ್ನ ಬೆರೆಸುವಾಗಲೂ ಕೂಡ ಅವುಗಳ ಪ್ರಮಾಣ ಮತ್ತು ಅವುಗಳು ಯಾವ ಕೆಮಿಕಲ್ ಆದಮೇಲೆ ಯಾವುದನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಅನ್ನೋದನ್ನು ನೀವು ಮಂದಟ್ಟು ಮಾಡಿಕೊಂಡು ಅವಶ್ಯವಿದ್ದಷ್ಟು ಮಾತ್ರ ನಾವು ಆ ಒಂದು ಪರ್ಟಿಕ್ಯುಲರ್ ಡೋಸ್ ಏನಿರುತ್ತೆ ಅಥವಾ ಕಾನ್ಸಂಟ್ರೇಷನ್ ಏನಿರುತ್ತೋ ಅದನ್ನು ತಜ್ಞರ ಸಲಹೆ ಮೇರೆಗೆ ಮಾತ್ರ ನೀವು ಸಿಂಪಡಣೆ ಮಾಡ್ಕೋಬೇಕು ಅಂತ ಈ ಕೊನೆಯದಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಂಡಂಥ ಒಂದು ಪ್ರಮುಖ ಅಂಶ ಏನಂದರೆ, ಶುಂಠಿಯ ಸಿಂಪರಣೆಯಲ್ಲಿ ನೀರಿನ ಗುಣಮಟ್ಟ, ಸಿಂಪರಣಾ ದ್ರಾವಣದ ಗುಣಮಟ್ಟ ಭಾಳಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲಿ ತಮ್ಮ ನೀರು, ಹೆಚ್ಚಾಗಿ ನಾವು ಬೋರ್ವೆಲ್ ನೀರನ್ನೇ ಬಳಸ್ತಾ ಇದ್ದೀವಿ, ನೀರಿನ ಒಂದು pH ಅಥವಾ ರಸಸಾರವನ್ನು ಗುರುತಿಸ್ಕೊಂಡು ಸುಮಾರು 6ರಿಂದ 6.5 ಅಥವಾ ಗರಿಷ್ಠ 7.5 ಒಳಗಿದ್ದರೆ ನಿಮ್ಮ ಸಿಂಪರಣಾ ಪರಿಣಾಮ ಭಾಳ ಚೆನ್ನಾಗಿರ್ತದೆ. ಇದನ್ನು ಭಾಳಷ್ಟು ಶುಂಠಿ ರೈತರು ಈಗಾಗಲೇ ನಮ್ಮ ಶಿಫಾರಸಿನ ಅನ್ವಯ ಅಳವಡಿಸ್ಕೋತಾ ಇದ್ದಾರೆ. ತಾವು ಕೂಡ ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಭಾಳಷ್ಟು ಸಲ ನಿಮ್ಮ ನೀರಿನ ರಸಸಾರ ಏನಾದರೂ 8ಕ್ಕಿಂತ ಮೇಲಿತ್ತು ಅಂದರೆ ನಮ್ಮ ರಾಸಾಯನಿಕಗಳು ಪರಿಣಾಮವನ್ನು ಬೀರೋದಿಲ್ಲ. ಈ ಒಂದು ಎಚ್ಚರಿಕೆಯನ್ನು ತಾವು ಗಮನಿಸ್ಕೋಬೇಕು. ಶುಂಠಿಯಲ್ಲಿ ಈಗ ಕಾಣಿಸ್ಕೊಂಡಿರುವಂತಹ ಕೀಟ ರೋಗಗಳ ಸಮಗ್ರ ಬಾಧೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಮಾಡ್ಬೋದಾ, ಅಥವಾ ತಮಗೆ ವಾಟ್ಸಪ್ ಮೂಲಕ ಚಿತ್ರಗಳನ್ನು ಕಳಿಸಿದರೆ ತಾವು ಸಲಹೆಗಳನ್ನು ನೀಡ್ತೀರಾ, ಹೇಗೆ ಸರ್? ಮಾಡ್ಬೋದು ಸರ್. ರೈತರು ಈ ಒಂದು ಸದುಪಯೋಗ ಪಡ್ಕೋಬೇಕು. ನನ್ನ ಮೊಬೈಲ್ ಸಂಖ್ಯೆ 9740172729. ಇನ್ನೊಮ್ಮೆ ಹೇಳಿ. 9740172729. ನಿಧಾನವಾಗಿ ಹೇಳಿ ಸರ್, ಇನ್ನೊಂದು ಸರಿ. 9740172729. ತಮ್ಮದು ಡಾಕ್ಟರ್ ರಾಮೇಗೌಡ್ರೆ? ನನ್ನ ಮೊಬೈಲ್ ಸಂಖ್ಯೆ 9108354973. ಇನ್ನೊಮ್ಮೆ ಹೇಳ್ತೀರಾ? 9108354973. ಇನ್ನೂ ಒಂದ್ಸರಿ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 9108354973. ಇದಕ್ಕೆ ತಾವು ವಾಟ್ಸಪ್ ಆದರೂ ಮಾಡ್ಬೋದು. ನಾನೇನಾದರೂ ಕರೆ ಸ್ವೀಕರಿಸಲಿಲ್ಲ ಅಂದರೆ ಮೆಸೇಜ್ ಇದ್ದರೆ ನಾನೇ ನಿಮಗೆ, ನೀವು ಮಲ್ಕೊಳ್ಳೋ ಮೊದಲು ಎಬ್ಬಿಸ್ಬಿಟ್ಟು ನಾನು ಮಲ್ಕೋತೀನಿ. ಕೇಳಿದ್ರೆ ಇದು ಒಂದು ಸುವರ್ಣಾವಕಾಶ. ಕೀಟ ಹಾಗೆ ರೋಗ ತಜ್ಞರಿಬ್ಬರು ಅವರ ಮೊಬೈಲ್ ಸಂಖ್ಯೆಗಳನ್ನು ನೀಡಿದ್ದಾರೆ. ಶುಂಠಿ ಬೆಳೆಗಾರರು ಅಥವಾ ಬೇರೆ ಯಾವುದೇ ಬೆಳೆಯನ್ನು ತಾವು ಬೆಳೆದಿದ್ರೂ ಕೂಡ ನಿಮ್ಮಲ್ಲಿರುವಂತಹ ಸ್ಮಾರ್ಟ್ ಫೋನ್ನಿಂದ ಒಂದೆರಡು ಒಳ್ಳೆ ಭಾವಚಿತ್ರಗಳನ್ನು ತೆಗೆದು ಇವರ ಮೊಬೈಲ್ ಸಂಖ್ಯೆಗೆ ಕಳಿಸಿದರೆ ಅವರು ಖಂಡಿತವಾಗೂ ನಿಮಗೆ 24 ಗಂಟೆ ಒಳಗಡೆ ಭಾವಿಸ್ಬೋದು ಆ ಥರ ಖಂಡಿತ ಉತ್ತರಗಳನ್ನು ನೀಡ್ತಾರೆ. ಒಳ್ಳೆಯದು ಡಾಕ್ಟರ್ ರಾಮೇಗೌಡ್ರೆ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ಅವರೇ, ಈವರೆಗೂ ಶುಂಠಿಯಲ್ಲಿ ಪ್ರಸಕ್ತವಾಗಿ ಬಾಧಿಸ್ತಾ ಇರುವಂತಹ ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.